ವಿಶ್ವ ವೆಬ್ಸೈಟ್ ಕುರಿತು ಮಾಹಿತಿ ಶ್ರೀ ಸುಬ್ರಹ್ಮಣ್ಯ ಭಟ್ ಕುತ್ಕುಳ್ಳಿ. ಧನ್ಯವಾದ ಸಮರ್ಪಣೆ ಶ್ರೀ ನಾಗರಾಜ್ ಉಪ್ಪಂಗಳ. ಎಲ್ಲರೂ ಆಡಿಯೋ ಹಾಗೂ ವಿಡಿಯೋ ಮ್ಯೂಟ್ ಮಾಡಿ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಶ್ರೀಯುತ ನಾಗರಾಜ್ ಉಪ್ಪಂಗಳ ಇವರು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ. ಇಂದು ತ್ರಯೋದಶಿ, ವಾರ ಮಂದ ಅಥವಾ ಸ್ಥಿರವಾರ, ನಕ್ಷತ್ರ ಅನುರಾಧ ನಕ್ಷತ್ರ, ಶೂಲ ಯೋಗ, ಗರಜಕರಣ. ಇವತ್ತಿನ ನಕ್ಷತ್ರವನ್ನ ಓದಿ ಹೇಳಿದ್ದೇನೆ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೋದು. ಪ್ರಾರ್ಥನೆಗೆ ಧನ್ಯವಾದಗಳು ನಾಗರಾಜನ್. ಕಾರ್ಯಕ್ರಮ ಯಶಸ್ವಿಯಾಗಲು ಆ ದೇವರ ಅನುಗ್ರಹ ಬೇಕು. ಈಗ ಪ್ರಾರ್ಥನೆ ಕುಮಾರಿ ಗೋಪಿಕಾ ಕನ್ನರ್ಕ ಇವಳಿಂದ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಧಿಮಿ 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 ನಾಟ್ಯ ಸ್ವರೂಪ, ನಿಮಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಧನ್ಯವಾದಗಳು ಕುಮಾರಿ ಗೋಪಿಕಾ. ಇಂದಿನ ಕಾರ್ಯಕ್ರಮದ ಅತಿಥಿಗಳ ಪರಿಚಯ ಮಾಡಿಕೊಡಲಿದ್ದಾರೆ ಅರವಿಂದ ಪ್ರಸಾದ್ ವಿಭಾಸ್ ಕೆದುಕೋಡಿ ಇವರು. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿರುವವರು ಶ್ರೀಯುತ ಗಣೇಶ್ ಜೋಗ್ಲೇಕರ್ ಅವರು. ಇವರು ಸಂಸ್ಕೃತ ವಿದ್ವಾಂಸರು ಆಗಿರುತ್ತಾರೆ. ಇವರು 2-4-1975 ಜನಿಸಿದ್ದರು. ಇವರು ಋಗ್ವೇದ ದಶಗ್ರಂಥ ಸಹಿತ ಘನಪಾಠ, ತ್ರಿಕಂಡ ಶ್ರೌತ್ರ ಮತ್ತು ಮೀಮಾಂಸ ಶಾಸ್ತ್ರ ಪಾರಂಗತರು ಆಗಿರುತ್ತಾರೆ. ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಲಾಲನೆ ಪಾಲನೆ ಸೇವೆಯಲ್ಲಿ ತೊಡಗಿಸಿಕೊಂಡಿರುವವರು ಆಗಿರುತ್ತಾರೆ. ಪ್ರಕೃತಿಯೊಡನೆ ಅವಿನಾಭಾವ ಸಂಬಂಧ ಮತ್ತು ತತ್ಸಂಬಂಧಿ ಸಂಶೋಧನೆಗಳಲ್ಲಿ ಆಸಕ್ತರು ಆಗಿರುವವರು. ಇವರು ಕನ್ನಡ, ಸಂಸ್ಕೃತ, ತಮಿಳು, ತೆಲುಗು, ಮರಾಠಿ, ಹಿಂದಿ ಮತ್ತು ಇಂಗ್ಲಿಷ್ ಭಾಷಾ ಪರಿಣಿತರಾಗಿರುತ್ತಾರೆ. ಇವರು ಸಾಮಾಜಿಕ ಕಾರ್ಯಕರ್ತರು, ಪರಿಸರವಾದಿ, ಮಾನವ ಹಕ್ಕುಗಳ ಕಾರ್ಯಕರ್ತರು ಆಗಿರುತ್ತಾರೆ. ಇದು ಇವರ ಕಿರುಪರಿಚಯ. ಮುಂದಕ್ಕೆ ಇವರು ವೈದಿಕ ದೇವತೆಗಳು ಎಂಬ ವಿಷಯದ ಬಗ್ಗೆ ಮಾತನಾಡಲಿದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು ಅರವಿಂದ್ ಪ್ರಸಾದ್. ಮುಂದಿನ ಕಾರ್ಯಕ್ರಮ ವಿದ್ವಾನ್ ಗಣೇಶ್ ಜೋಗ್ಲೇಕರ್ ಇವರ ಮಾತುಗಳಿಗಾಗಿ. ನಮೋ ನಮಃ. ಓಂ ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರೇಣೋತಿ ತಸ್ಮೈ ತಮ್ಮದೇವಮಾತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೇ ಶರಣಮಹಂ ಪ್ರಪದ್ಯೆ. ಕರಾಡ ಸಮುದಾಯ ಸಂಘದ ಸರ್ವರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ವಿಡಿಯೋ ಆನ್ ಮಾಡ್ತೀರಾ? ಅಪೇಕ್ಷೆ ಇದೆಯಾ? ಇದ್ದರೆ ಒಳ್ಳೆಯದು, ಇಲ್ಲದ್ರೆ ತೊಂದರೆ ಇಲ್ಲ, ರೆಕಾರ್ಡ್ ಆಗ್ತದೆ. ನಾನು ಸದ್ಯ ಗುರ್ಜರ ಪ್ರಾಂತದಲ್ಲಿ ಪೋರಬಂದರ್ ಎನ್ನುವ ಸ್ಥಾನದಲ್ಲಿದ್ದೇನೆ. ನನಗೆ ನಾಳೆ ಅಂತ ಕಲ್ಪನೆ ಇತ್ತು, ಸ್ವಲ್ಪ ಓಡಿ ಬಂದ್ಬಿಟ್ಟಿದ್ದೇನೆ ಈಗ ಅಂತ ಗೊತ್ತಾದ್ಮೇಲೆ. ಅದರಿಂದ ಸ್ವಲ್ಪ ಗಡಿಬಿಡಿಯಲ್ಲಿ ಇದ್ದೇನೆ ಅಷ್ಟೇ. ನಾನು ಮೂಲತಃ ಮರಾಠಿ ಹೆಚ್ಚು ಮಾತನಾಡೋದಾದ್ರಿಂದ ಸ್ವಲ್ಪ ಕನ್ನಡ ಮಿಕ್ಸ್ ಆಗ್ಲಿಕ್ಕೆ ಸಾಕು. ತಾವು ಭಾವಾರ್ಥವನ್ನ ಸಭಿಕರೆಲ್ಲ ತಗೋತೀರಿ ಅಂತ ತಿಳ್ಕೊಂಡಿದ್ದೇನೆ. ದೇವತಾ ಪರಿಕಲ್ಪನೆ ಎನ್ನುವುದು ನಮ್ಮ ಸಮಾಜಕ್ಕೆ ನಿರ್ಣಯಾತ್ಮಕವಾದ ಒಂದು ಮಾರ್ಗವನ್ನ ತೋರಿಸ್ತದೆ. ದೇವತೆಗಳು
ದೇವರು ಇದ್ದಾನೆಯೇ ಇಲ್ಲವೇ ಎನ್ನುವ ಪ್ರಪಂಚದಲ್ಲಿ ವಾದ ಇದೆ. ಅಂಥದ್ರಲ್ಲಿ ಈ ದೇವತೆಗಳು ಒಂದೇ ಆಗಿಲ್ಲ, ತುಂಬಾ ಯಾಕೆ ಎನ್ನುವುದು ಸನಾತನ ಧರ್ಮದ ಮೇಲೆ, ವೈದಿಕರ ಮೇಲೆ ಕೆಲವರ ಅಪೇಕ್ಷೆಯೋ ಆಕ್ಷೇಪವೋ ಇದೆ. ವಾಸ್ತವಿಕವಾಗಿ ದೇವತೆಗಳು ಎನ್ನುವುದು ಒಂದು ಶಕ್ತಿ. ವೇದಗಳು ಹೇಳ್ತಾ ಇವೆ, ದೇವಾನಾಂ ಭದ್ರಾ ಸುಮತಿರ್ ರುಜೂಯತಾಂ, ದೇವಾನಾಂ ರಾತಿರಭಿನೋ ನಿವರ್ತತಾಂ, ದೇವಾನಾಂ ಸಖ್ಯಂ ಉಪಸೇದಿಮಾ ವಯಂ, ದೇವಾನ ಆಯುಃ ಪ್ರತಿರಂತು ಜೀವಸೆ. ತುಂಬಾ ಮಂತ್ರಗಳಲ್ಲಿ ದೇವತೆಗಳ ಬಗ್ಗೆ ಋಗ್ವೇದದಲ್ಲಿ ಯಜುರ್ವೇದದಲ್ಲಿ ಹೇಳಿರ್ತಾರೆ. ದೇವ 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 ಅಂತ ಹೇಳಿದ್ರೆ, ಈ ದೇವ ಶಬ್ದವೇ ಮೊದಲು ಶಾಸ್ತ್ರಾರ್ಥವಾಗಿ ನೋಡಿದಾಗ ದೇವೋ ದಾನಾತ್ ದೀಪನಾಥ್ ದ್ಯೋತನಾದ್ವಾ ಎನ್ನುವ ನಿರುಕ್ತಕಾರರಿಂದ ಹೇಳಲ್ಪಟ್ಟಿದೆ. ದಾನ ಕೊಟ್ಟವರೆಲ್ಲರೂ ದೇವರು, ದೀಪನ ಕೊಟ್ಟವರು ಎಲ್ಲರೂ ದೇವರು, ದ್ಯೋತನ ಶಕ್ತಿಯನ್ನ ಕೊಟ್ಟು ಮೇಲಿದ್ದು ನಮ್ಮನ್ನ ಪ್ರೇರೇಪಿಸುವವರು ಅವರು ಕೂಡ ದೇವರು. ದ್ಯುಸ್ಥಾನೋ ಭವದೀತಿವ, ಒಂದು ವಿಶೇಷ ಸ್ಥಾನದಲ್ಲಿ ಇದ್ದಾಗ ಆ ದೇವಾಲಯಾದಿಗಳಲ್ಲಿ ಅದು ಕೂಡ ದೇವರು ಅಂತ ಹೇಳ್ಕೊಳ್ತದೆ. ಇದು ಒಂದು ಶಕ್ತಿಯ ರೂಪ. ದೇವರು ಅಂದರೆ ಒಂದು ಶಕ್ತಿಯ ರೂಪ. ಇದನ್ನೇ ಆರಾಧ್ಯಮಾನವಾಗಿ ತುಂಬ ಜನ ದೆವ್ವ ಅಥವಾ ದೈವಿ ಶಕ್ತಿ ಅಥವಾ ದೈವಾಟ ಅಂತ ಹೇಳುವವರು ಅಥವಾ ಅಗೋಚರ ಶಕ್ತಿ ಅಂತ ನಂಬುವವರು ಕೂಡ ಇದ್ದಾರೆ. ಪ್ರಸ್ತುತ ವೈದಿಕವಾದ ದೇವತೆಗಳು ಎನ್ನುವ ವಿಷಯವನ್ನು ಇಟ್ಕೊಂಡಿದ್ದೇನೆ. ಇದನ್ನು ಯಾಕೆ ಅಂತ ಕೇಳಿದಾಗ, ನಮಗೆ ಪರಿಕಲ್ಪನೆಯಲ್ಲಿ ಇರುವ ದೇವತೆಗಳು ಬೇರೆ, ವೇದಗಳಲ್ಲಿ ಅಥವಾ ವೇದ ಕಾಲದಲ್ಲಿ ಇರುವ ದೇವತೆಗಳೇ ಬೇರೆ. ಆ ದೇವತೆಗಳಿಗೆ ವಿಶೇಷವಾದ ಒಂದು ಉಪಾಧಿ ಅಂತ ಇರುತ್ತದೆ. ಅವರು ಶಕ್ತಿ, ಇದನ್ನ ವೈದಿಕವಾಗಿ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ ಸಾಮಾನ್ಯರಿಗೆ. ವೈದಿಕ ವಿಷಯವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಸಾಮಾನ್ಯವಾಗಿ ದೈವಿ ಶಕ್ತಿ 1, 2, 3, 5, 7, 9, 11, 33 ಅನೇಕವಾಗಿ ಅಂತ ಹೇಳ್ತಾರೆ. ಮಂತ್ರಶಾಸ್ತ್ರದಲ್ಲಿ ಈ ದೈವಿ ಶಕ್ತಿಗಳು ವೇದದಲ್ಲಿ ಹೇಗೆ ಹೇಳಲ್ಪಟ್ಟಿದೆ ಅಂತ ನೋಡಿದಾಗ, ಅರ್ಥಮಿಚ್ಛನ್ ಋಷಿರ್ ದೇವಂ ಯಂಯಮಹಾಯನ ಸ್ಥಿತಿ ಪ್ರಾಧಾನ್ಯೇನ ಸ್ತುವನ್ ಭಕ್ತ್ಯಾ ಮಂತ್ರಸ್ತದ್ದೇವ ಏವ ಸಹ ಅಂತ ಒಂದು ಶ್ಲೋಕ ಹೇಳ್ತಾ ಇದೆ. ಯಾವ ಮಂತ್ರದಲ್ಲಿ ಯಾವ ದೇವತೆಗಳಿಗಾಗಿ ಸ್ತುತಿ ವಿಶೇಷವನ್ನ ಹೇಳಿದ್ದಾರೆಯೋ ಆ ಸ್ತುತಿಯ ಅರ್ಥ ವಿಶೇಷವನ್ನು ನೋಡಿದಾಗ ಆ ದೇವತೆ ಎನ್ನುವುದು ಉಜಾಗರವಾಗ್ತಾ ಇದೆ. ಇನ್ನು ಮಂತ್ರಗಳಲ್ಲಿ ಸ್ತುತಿ, ಕರ್ಮ, ಆಶಿ, ಅರ್ಥವಾದ ಇತ್ಯಾದಿ ತುಂಬಾ ಮತಭೇದಗಳು ವೇದದಲ್ಲಿ ಅಲ್ಲಿ ಕಾಣ್ತಾ ಇದೆ. ದೇವರಾದರೂ ಕೂಡ ಮನುಷ್ಯರಿಂದ ಸ್ತುತಿಯನ್ನ ಯಾಕೆ ಅಪೇಕ್ಷಿಸ್ತಾರೆ? ಸ್ತುತಿ ಮಾಡಿದಾಗ ದೇವರು ಕಾಣೋದಲ್ವೇ ಅಂತ ಕೇಳಿದಾಗ, ಸ್ತುವಂತಂ ವೇದ ಸರ್ವೋಯಂ ಅರ್ಥಯತ್ಯೇಷ ಮಾಮಿತಿ ಸ್ತೌತಿ ಇತ್ಯರ್ಥಂ ಬೃಹತ್ತಂಚ ಸಾರ್ಥಂ ಮಾಮೇಶ ಪಶ್ಯತಿ. ನಾವು ಲೌಕಿಕವಾಗಿಯೂ ಕೂಡ ಯಾರನ್ನು ಸ್ತುತಿ ಮಾಡಿದಾಗ ಅವರು ನಮ್ಮ ಕಡೆ ಲಕ್ಷ್ಯವನ್ನು ಕೊಡ್ತಾರೆ, ನಮ್ಮನ್ನು ನೋಡ್ತಾರೆ. ಅದೇ ರೀತಿ ಭಗವಂತನಲ್ಲಿಯೂ ಕೂಡ ನಾವು
ಅರ್ಥವತ್ತಾಗಿ ಸ್ತುತಿಸಿದಾಗ ಅವರು ಕೂಡ ನಮ್ಮನ್ನ ಕೃಪಾದೃಷ್ಟಿಯಿಂದ ನೋಡ್ತಾರೆ. ಆದ್ರಿಂದ ವೇದಗಳೆಲ್ಲ ಸ್ತುತಿ ಮಾರ್ಗದಲ್ಲಿ ಋಷಿಗಳು, ತತ್ವದರ್ಶಿಗಳಾದಂತಹ ಋಷಿಗಳು ದೇವತೆಯನ್ನ ವಿಶೇಷ ಮಂತ್ರಗಳಿಂದ, ಅವರ ಗುಣಗಳಿಂದ, ಅವರವರ ಕರ್ಮ ವಿಶೇಷಗಳಿಂದ ಸ್ತುತಿಸಿದ್ದಾರೆ. ಮಂತ್ರಗಳಾದರೂ ಯಸ್ಮಿನ್ ಮಂತ್ರೇ ಪ್ರತ್ಯಕ್ಷಂ ದೇವತಾನಾಮಾವಿಧೀಯತೆ ತಮೇವಂ ವೇದತಾಂ ವಿದ್ಯಾನ್ ಮಂತ್ರೇ ಲಕ್ಷಣ ಸಂಪದ ಅಂತ ಹೇಳ್ತಾರೆ. ಅಂದ್ರೆ ಯಾವ ಮಂತ್ರಗಳಲ್ಲಿ ದೇವತೆಯ ಪೂರ್ಣ ಹೆಸರನ್ನು ಹೇಳುತ್ತಾರೋ ಆ ಮಂತ್ರಕ್ಕೆ ಆ ದೇವತೆ ಅಂತ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದ್ದಂತೆ ಗಣಾನಾಂತ್ವಾ ಗಣಪತಿ ಹವಾಮಹೇ ಅಂತ ಹೇಳಿದಾಗ ಗಣಪತಿ ಎನ್ನುವುದು ಈ ಮಂತ್ರಕ್ಕೆ ದೇವತೆ ಅಂತ ಕಾಣ್ತಾ ಇದೆ. ಹೀಗೆ ಮಂತ್ರವಾದರೂ ಬೇರೆ ಬೇರೆ ತುಂಬ ಮಂತ್ರಗಳು, ತುಂಬ ಥರದ ಸೂಕ್ತಾದಿಗಳು ಇರುವಾಗ ದೇವತೆಗಳು ಕೂಡ ತಮ್ಮ ತಮ್ಮ ಕರ್ಮಾನುಸಾರವಾಗಿ ಅವರು ಮಾಡುತ್ತಿರುವ ಕರ್ಮ ವಿಶೇಷದಿಂದ ಅವರ ನಾಮಧೇಯಗಳು ಕೂಡ ಬೇರೆ ಆಗ್ತದೆ. ಅವ ಬೇರೆ ಇದ್ದರೂ ಕೂಡ ಎಲ್ಲ ದೇವತೆಗಳು ಏಕಾಧಿಪತ್ಯವನ್ನು ಹೊಂದಿಕೊಂಡಿರ್ತಾರೆ. ದೇವರೊಬ್ಬನೇ ಎನ್ನುವುದಕ್ಕೆ ವೇದವೇ ಸಾಕ್ಷಿ. ಈ ವೈದಿಕ ದೇವತಾ ಪರಿಕಲ್ಪನೆಯಲ್ಲಿ ಮೊದಲೇ ಆ ಪರಮಾತ್ಮನ ಶಕ್ತಿ ವಿಶೇಷವನ್ನ 3 ಭಾಗವಾಗಿ ಶಾಸ್ತ್ರಕಾರರು ಕಾಣ್ತಾ ಇದ್ದಾರೆ. ಅಗ್ನಿ ಪೃಥಿವೀ ಸ್ಥಾನೆ, ವಾಯುರ್ವಾ ಇಂದ್ರೋವಾ ಅಂತರಿಕ್ಷ ಸ್ಥಾನೆ, ಸೂರ್ಯೋ ದ್ಯುಸ್ಥಾನೆ ಅಂತ ಹೇಳಿದ್ದಾರೆ. ಕಾಣುತ್ತಿರುವ ಈ ಸೂರ್ಯ ಭಗವಂತ ಬೆಳಿಗ್ಗೆ ಸಾಯಂಕಾಲವನ್ನ ನಮಗೆ ಗೋಚರಿಸಿ ಭೂಮಿಯ ರಸಾನುಪ್ರಧಾನವಾದಿಗಳು ಅಥವಾ ಎಲ್ಲ ಜೀವಿಗಳಿಗೆ ಜೀವನವನ್ನು ಕೊಡುತ್ತಾ ಹೊರಟಂತಹ ಈ ಸೂರ್ಯ ದ್ಯುಸ್ಥಾನವಾದ ದೇವತೆ ಅಂತ ಹೇಳ್ತಾರೆ. ದ್ಯುಸ್ಥಾನ ಅಂದ್ರೆ ಸ್ವರ್ಗಸ್ಥ ದೇವತೆ ಅಂತ. ದಿವಿಸ್ಥಾನದಲ್ಲಿರುವುದಕ್ಕೆ ದ್ಯುಸ್ಥಾನ ಅಂತ ಹೇಳ್ತಾರೆ. ಇದೇ ದೇವತಾ ವಿಶೇಷವನ್ನ ಅಂತರಿಕ್ಷ ಸ್ಥಾನದಲ್ಲಿ ವಾಯು ಅಥವಾ ಇಂದ್ರ ಅಂತ ಹೇಳ್ತಾರೆ. ಅದನ್ನೇ ಯಾಕೆ ಅವರ ವಿಶೇಷತೆ ಏನು ಎನ್ನುವುದನ್ನ ಮುಂದೆ ಪುನಃ ಹೇಳ್ತೇನೆ. ಇದೇ ದೇವತೆ ಶಕ್ತಿ ವಿಶೇಷದಿಂದ ಕಿರಣದಿಂದ ಭೂಮಿಗೆ ತಲುಪಿದಾಗ ಇದೇ ಪರಮಾತ್ಮನನ್ನ ಅಗ್ನಿ ಅಂತ ಹೇಳ್ತೇವೆ. ಅಗ್ನಿ, ವಾಯು, ಸೂರ್ಯ, ಹೀಗೆ 3 ಲೋಕಕ್ಕೆ 3 ದೇವತೆಗಳು ಪ್ರಧಾನವಾಗಿ ಆ ವಾಯುವಿನನ್ನೇ ಇಂದ್ರ ಅಂತ ಒಂದು ಉಪನಾಮದಿಂದಲೂ ಕೂಡ ಕರೆಯುತ್ತಾರೆ. ಹೀಗಿರುವಾಗ ಇವರನ್ನ ನಡೆಸುವ ಒಂದು ಶಕ್ತಿ ಇದೆ ವಿಶೇಷ. ಜಡಭೂತವಾದ ಅಗ್ನಿ, ವಾಯು, ಈ ಸೂರ್ಯನನ್ನು ಕೂಡ ನಡೆಸುವಂತಹ ಒಂದು ಶಕ್ತಿ ವಿಶೇಷ ಇದೆ. ಆ ವಿಶೇಷ ಶಕ್ತಿಯನ್ನ ಪರಮಾತ್ಮ ಅಂತ ನಾವು ಹೇಳ್ತೇವೆ. ಆರಾಧನಾ ಪದ್ಧತಿಯಲ್ಲಿ ಅಗ್ನಿಯನ್ನ ಬೇರೆ ರೀತಿಯಲ್ಲಿ, ವಾಯುವಿನನ್ನ ಬೇರೆ ರೀತಿಯಲ್ಲಿ ಹಾಗೂ ಸೂರ್ಯನನ್ನ ಬೇರೆ ರೀತಿಯಲ್ಲೇ ಆರಾಧಿಸ್ತಾರೆ. ಆದರೆ ಇವರಲ್ಲಿರುವ ಎಲ್ಲ ಶಕ್ತಿಗಳು ಒಂದೇ ಅನ್ನೋದು ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಅಂತ ಹೇಳಿದ್ದಾರೆ. ಯಾವುದೋ ಒಂದು ಶಕ್ತಿಯ ವಿಶೇಷದಿಂದ ಈ ವಾಯು ತಿರಿಯಂಗ್ ರೂಪದಲ್ಲಿ, ಬರ್ಬರ ರೂಪದಲ್ಲಿ ಬರಬರ ಬರಬರ ಎನ್ನುವ ಹವೆ ಒಂದು ಶಬ್ದ ಮಾಡುತ್ತಾ ಲೋಕಕ್ಕೆ ಆಯುಸ್ಸನ್ನ ಬೆಳೆಸ್ತಾ ಇದ್ದಾನೆ. ವಾಯು ಎನ್ನುವ ಶಬ್ದವೇ ಯಾವ ಶರೀರೇ ಪ್ರಾಣವಾಯು ತಾವದಾಯು ಅಂತ ಹೇಳ್ತಾರೆ. ಆಯು ಇರೋದೇ ವಾಯುವಿನಿಂದ, ವಾಯುವಿನಲ್ಲಿ ಆಯು ಇಲ್ಲ. ಶಬ್ದಾರ್ಥಗಳು ತುಂಬಾ ಬೇರೆ ಬೇರೆ ರೂಪದಲ್ಲಿ ಕೂಡ ಬರ್ತದೆ. ವೈದಿಕ ಶಬ್ದಗಳು ಧಾತೂನಾಂ ಅನೇಕಾರ್ಥತ್ವಾತ್ ಅಂತ ಹೇಳಿದ್ದಾರೆ. ಆದ್ರಿಂದ ಶಬ್ದಾರ್ಥ ಕೂಡ ಬೇರೆ ಬೇರೆ ಆಗಬಹುದು.
ಪ್ರಸ್ತುತ ಇಲ್ಲಿ ವಾಯುದೇವತೆಗೆ ವಾತ ಶಕ್ತಿ, ಪ್ರವಾಹನ ಶಕ್ತಿಯುಕ್ತವಾದಂತಹ ದೇವತೆಗೆ ವಾಯು ಅಂತ ಹೇಳಿದ್ದಾರೆ. ಹೀಗೆ ಭೂಮಿಯಲ್ಲಿ ಜಡಭೂತವಾದ ಈ ಅಗ್ನಿ ಸ್ವರೂಪವನ್ನ ನಾವು ಆರಾಧಿಸುತ್ತೇವೆ. ಹಾಗಾಗಿ ಮಂಗಳ ನೀರಾಜನದಲ್ಲಿ ಹೇಳ್ತಾರೆ, ವಯಮಗ್ನೇರ್ಮಾನುಷಾಹ ಇಷ್ಟಂಚ ವೀತಂಚ ಅಂತ. ನಾವು ಸನಾತನ ಧರ್ಮಾವಲಂಬಿಗಳು ಅಗ್ನಿಗೆ ಸಂಬಂಧಪಟ್ಟವರು ಅಂತ. ಯಾಕೆಂದ್ರೆ ಸಂಸ್ಕಾರ ಕರ್ಮದಲ್ಲಿ ಗರ್ಭಾಧಾನದಿಂದ ಶುರುವಾಗಿ 16 ಸಂಸ್ಕಾರಗಳು ತಮಗೆಲ್ಲ ವಿದಿತವೇ ಸರಿ. ಈ 16 ಸಂಸ್ಕಾರದಲ್ಲಿ ಕೂಡ ಇರುವಂತಹ ದೇವತೆ ಅಂದ್ರೆ ಅಗ್ನಿಯೊಬ್ಬನೇ. ಅಗ್ನಿಯ ಸಾಕ್ಷಿಯಾಗಿಯೇ ಉಪನಯನ ವಿವಾಹಾದಿಗಳು ನಡೆಯುತ್ತದೆ. ಅದೇ ಅಗ್ನಿಯನ್ನು ಆರಾಧಿಸುತ್ತಾ ಅಂತಿಮ ಘಟ್ಟದಲ್ಲಿ ನಮ್ಮ ಶರೀರವನ್ನು ಕೂಡ ಹವಿಸ್ಸು ಅಂತ ಅಗ್ನಿಯಲ್ಲಿ ಸಮರ್ಪಿಸುವುದು ನಮ್ಮ ವಾಡಿಕೆ. ಆದ್ರಿಂದ ಆ ಅಂತಿಮವಾಗಿ ಮಾಡುವ ಯಜ್ಞಕ್ಕೂ ಕೂಡ ಅಂತ್ಯೇಷ್ಟಿ ಅಂತ ಹೇಳ್ತೇವೆ. ಈ ಸಾಧನಭೂತವಾದ ಈ ದೇವತೆ ಜಡಭೂತವಾದ ಪ್ರಜ್ವಲನಶೀಲ ಅಗ್ನಿಯ ಜೊತೆಗೆ ಪರಮಾತ್ಮನ ಸಾನ್ನಿಧ್ಯವುಳ್ಳಂತಹ ಒಂದು ದೇವತೆ ವಿಶೇಷ ಅಗ್ನಿ ಅಂತ ಅಲ್ಲಿದ್ದಾನೆ ಅಂತ ಭಾವಿಸ್ತೇವೆ. ಆ ಅಗ್ನಿಯನ್ನ ಭೂಮಿಸ್ಥಾನ ದೇವತೆ ಅಂತ ವೇದ ಹೇಳ್ತಾ ಇದೆ. ಹಾಗಿದ್ರೆ ಅಗ್ನಿ ಅಂದ್ರೆ ಏನು ಅಂತ ನೋಡಿದಾಗ, ಅಗ್ನಿ ಶಬ್ದಕ್ಕೆ ಅತ್ತಿ, ಗಚ್ಚತಿ, ನೀಯತೆ ಇತ್ಯಗ್ನಿ ಅಂತ ಹೇಳ್ತಾರೆ. ಮೊದಲು ನಾವು ಕೊಟ್ಟಂತಹ ಹವಿಸ್ಸನ್ನ ಭಕ್ಷಣೆ ಮಾಡ್ತಾನೆ, ನಂತರ ಅಲ್ಲಿಂದ ಕೊಂಡು ಕೂಡ ಹೋಗ್ತಾನೆ. ಆ ಹವಿಸ್ಸನ್ನ ಬೇರೆ ಬೇರೆ ದೇವತಾ ಶಕ್ತಿ ವಿಶೇಷಗಳಿಗೆ ಹಂಚಲಿಕ್ಕಾಗಿ ಅವರವರ ಕರ್ಮಾನುಸಾರವಾಗಿ ಅವರು ಮಾಡುತ್ತಿರುವ ಕರ್ಮ ವಿಶೇಷಕ್ಕೆ ಅವರಿಗೆ ಶಕ್ತಿಯುಕ್ತವಾಗಿ ತಲುಪಿಸಲಿಕ್ಕೆ ಈ ಹವಿಸ್ಸನ್ನ ಭೂಮಿಯಿಂದ ಕೊಂಡೊಯ್ತಾನೆ. ಆದ್ರಿಂದ ಅತ್ತಿ ಗಚ್ಚತಿ ಹೀಗಿದ್ದಲ್ಲಿ ನಂತರ ನೀಯತೆ ಅಂತಿಮವಾಗಿ ನಮ್ಮನ್ನು ಕೂಡ ತಗೊಂಡು ಹೋಗ್ತಾನೆ, ಕರ್ಕೊಂಡು ಹೋಗ್ತಾನೆ. ಆದ್ರಿಂದ ಈ ಅಗ್ನಿಗೆ ಅನೇಕ ನಾಮಗಳು. ಇದರಲ್ಲಿ ಹವ್ಯವಾಹ, ಕವ್ಯವಾಹ ಎನ್ನುವ ವಿಶೇಷ ನಾಮದ್ವಯಗಳು. ದೇವತೆಗಳಿಗಾಗಿ ಹವಿಸ್ಸನ್ನ ಕೊಂಡು ಹೋಗುವವನು ಹವ್ಯವಾಹ ಅಂತ ಹೇಳ್ಕೊಳ್ತಾನೆ. ಪಿತೃಗಳಿಗಾಗಿ ಹವಿಸ್ಸನ್ನ ಕೊಂಡು ಹೋಗುವಂತಹ ಅಗ್ನಿ ಕವ್ಯವಾಹ ಅಂತ ಹೇಳ್ಕೊಳ್ತಾನೆ. ಇದು ಎರಡನ್ನು ಬಿಟ್ಟು ಮೂರನೇ ಒಂದು ಅಗ್ನಿ ವಿಶೇಷ ಇದೆ. ಇದಕ್ಕೆ ಕ್ರವ್ಯಾದ ಅಂತ ಹೇಳ್ತಾರೆ. ಮಾಂಸವನ್ನ ತಿನ್ನುವ ಅಗ್ನಿ, ಶರೀರ ಸುಟ್ಟಿದ ನಂತರ ತಿನ್ನುವ ಮಾಂಸ ಭಕ್ಷಣಾತ್ಮಕವಾದಂತಹ ಅಗ್ನಿ ಕ್ರವ್ಯಾದ ಅಗ್ನಿ ಅಂತ ಹೇಳ್ಕೊಳ್ತಾರೆ. ಹೀಗೆ ಮೂರು ದೇವತಾ ವಿಶೇಷವಿದ್ದಾಗ ಇವರಲ್ಲಿ ಬೇರೆ ಬೇರೆ ದೇವತೆಗಳನ್ನ ಪುನಃ ಕರ್ಮ ವಿಶೇಷದಿಂದ ಕಾಣಬಹುದು. ನಾವು ನೋಡಿದಂತೆ ಈಶ್ವರ, ಪಾರ್ವತಿ, ವಿಷ್ಣು, ಲಕ್ಷ್ಮಿ, ಹನುಮಂತಾದಿ ದೇವತೆಗಳು ಇಂದಿನ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಇರುವ ದೇವತೆಗಳು ಇವೆಲ್ಲ ವೇದದಲ್ಲಿ ಕಾಣುತ್ತವೆಯೇ ಅಂತ ಕೇಳಿದ್ರೆ, ಪ್ರತೀಕಾತ್ಮಕವಾಗಿ ಈ ವೇದಿಕ ದೇವತೆಗಳೇ ಪುರಾಣದಲ್ಲಿ ಆ ರೂಪವನ್ನು ಪಡ್ಕೊಂಡು ಕಾಲಾಂತರದಲ್ಲಿ ಬಂದಿದ್ದಾರೆ. ಹಾಗಿದ್ದಲ್ಲಿ ಆ ಮೂಲಭೂತವಾದ ಸಾರ ಪ್ರಥಮವಾಗಿದ್ದು ಒಂದೇ ಶಕ್ತಿ ಅಂತ ವೇದ ಸಾರಿ ಸಾರಿ ಹೇಳ್ತಾ ಇದೆ. ಆ ಸ್ರೋತ ಶಕ್ತಿಯನ್ನ ವಿಭಾಗ ಮಾಡುವಾಗ ಪ್ರಥಮವಾದ ಶಕ್ತಿ ವಿಶೇಷವನ್ನ ಸೂರ್ಯನಿಗೆ ಕೊಟ್ಟರೆ ಶಾಸ್ತ್ರ ಹೇಳುತ್ತೆ, ಭವದ್ಭೂತಸ್ಯ ಭವ್ಯಸ್ಯ ಜಂಗಮ ಸ್ಥಾವರಸ್ಯ ಜ ಅಸ್ಯೈಕೆ ಸೂರ್ಯಮೇವೇಕಂ ಪ್ರಭವಂ ಪ್ರಳಯಂ ವಿದುಹು. ಈ ಜಗತ್ ಸ್ಥಾವರ ಜಂಗಮವನ್ನ ಪ್ರಭವ ಹಾಗೂ ಪ್ರಳಯ ಎರಡೂ ಶಕ್ತಿ ವಿಶೇಷವನ್ನು ಮಾಡುವಂತಹ ಶಕ್ತಿಯನ್ನ ಸೂರ್ಯನಾರಾಯಣನಿಗೆ ಅರ್ಪಿಸಿದ್ದಾರೆ. ಸೂರ್ಯನೇ ಹಾಗಾಗಿ
ಸೂರ್ಯ ಆತ್ಮ ಜಗತಸ್ತುಷಶ್ಚ ಅಂತ ವೇದ ಹೇಳುತ್ತೆ. ಸೂರ್ಯನೇ ಪರಮಾತ್ಮ, ಅವನು ಸ್ಥಾವರ ಜಂಗಮಾದಿ ಎಲ್ಲ ಜೀವರಾಶಿಗಳಿಗೂ ಕೂಡ ದೃಷ್ಟಾಂತವಾಗಿ ಎದುರಿಗೆ ಬರುವಂತಹ ಒಂದು ಸ್ವಾಮಿ ಅಂತ ನಾವು ಕಾಣಬಹುದು. ಇದರಲ್ಲಿ ಹಿಂದಿರುವಂತಹ ಶಕ್ತಿ ವಿಶೇಷ, ಅಗ್ನಿವಾಯು ಸೂರ್ಯಾದಿಗಳಲ್ಲಿ ಎಲ್ಲರಲ್ಲೂ ಇರುವಂತಹ ಒಂದು ಶಕ್ತಿ ವಿಶೇಷ, ಅಸತಶ್ಚ ಸತಶ್ಚೈವ ಯೋನಿದೇಶ ಪ್ರಜಾಪತಿ ಯದಕ್ಷರಂಚ ವಾಚ್ಯಂಚ ಯಥ ಇದದ್ ಬ್ರಹ್ಮ ಶಾಶ್ವತಂ ಅಂತ, ಇದನ್ನೇ ಪರಬ್ರಹ್ಮ ವಸ್ತು ಅಂತ ನಾವು ಕಾಣ್ತೇವೆ. ಇದರಲ್ಲಿ ಈ ಅಗ್ನಿಯನ್ನ ತುಂಬಾ ಬೇರೆ ಬೇರೆ ರೂಪದಲ್ಲಿ ಸ್ತುತಿಯನ್ನ ವೇದಶಾಸ್ತ್ರಕಾರರು ಮಾಡಿದ್ದಾರೆ. ಪ್ರಸ್ತುತವಾಗಿ ಲೌಕಿಕರಿಗೆ ಈ ಮಂತ್ರ ವಿಶೇಷಗಳಲ್ಲಿ ಬರುವಂತಹ ದೇವಭೇದಗಳು ತಿಳಿಯೋದು ಕಷ್ಟ. ಆದರೆ ಅವರು ಮಾಡುವ ಕರ್ಮ ವಿಶೇಷ ನೋಡಿದಾಗ ಅವರ ಅಸ್ತಿತ್ವ ಗೊತ್ತಾಗ್ತದೆ. ಹೀಗೆ ಭೂಮಿಯಲ್ಲಿ ಬರುವಂತಹ ದೇವತೆಯಲ್ಲಿ ಯಜ್ಞೇಶ್ವರ ಅಗ್ನಿರೂಪವಾಗಿ ಅವನನ್ನ ಋಷಿಗಳು 3 ವಿಧದಿಂದ ಆರಾಧಿಸುತ್ತಾರೆ. ಅವನಿಗೆ 3 ನಾಮ ವಿಶೇಷವನ್ನ ಋಷಿಗಳು ಕೊಟ್ಟಿದ್ದಾರೆ. ಏತದ್ಭೂತೇಶು ಲೋಕೇಶು ಅಗ್ನಿಭೂತಂ ತ್ರಿಧಾ ಋಷಯೋ ಗೀರ್ಭಿರರ್ಚಂತಿ ವ್ಯಂಜಿತನ್ ನಾಮಭಿಸ್ತ್ರಿಭಿ ಅಂತ. ಇವನ 3 ರೂಪವಾದರೂ ಏನೇನು ಅಂತ ಮೊದಲು ನೋಡೋಣ. ಇಹೈಷ ಪವಮಾನೋಗ್ನಿ ಮಧ್ಯಮೋಗ್ನಿರ್ ವನಸ್ಪತಿ ಅಮುಷ್ಮಿನ್ನೇವ ವಿಪ್ರಸ್ತು ಲೋಕೋಗ್ನಿ ಶುಚಿರುಚ್ಯತೆ ಅಂತ ನೋಡಿದಾಗ ಈ ಅಗ್ನಿಯಲ್ಲೇ 3 ಭಾಗವನ್ನ ತೋರಿಸ್ತಾ ಇದ್ದಾರೆ. ಪವಮಾನಾಗ್ನಿ ಎನ್ನುವ ಅಗ್ನಿ ವಿಶೇಷ ಭೂಮಿಯಲ್ಲಿ ನಮ್ಮ ಜೊತೆಗೆ ಶುದ್ಧನಾದ ಅಗ್ನಿ ನಮ್ಮ ಜೊತೆಗಿದ್ದಾನೆ. ಅಂತರಿಕ್ಷದಲ್ಲಿ ಬರುವಂತಹ ಅಗ್ನಿ ವಿಶೇಷಕ್ಕೆ ವಾಯುವಿನಲ್ಲಿ, ವಿಂಡ್ ಪವರ್ನಲ್ಲಿ ಅಥವಾ ಸೂರ್ಯ ಕಿರಣಗಳಲ್ಲಿ ಆವೃತನಾಗಿ ನಮಗೆ ಭೂಮಿಯಲ್ಲಿ ಅಧಿಕ ವಿಶೇಷ ಶಕ್ತಿಯನ್ನು ಕೊಡುವಂತಹ ಅಗ್ನಿ ವಿಶೇಷಕ್ಕೆ ವನಸ್ಪತಿ ಅಗ್ನಿ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಇದಕ್ಕೆ ಪೂರಕವಾದಂತಹ ಶಕ್ತಿಯನ್ನ ಸಂಪಾದಿಸಿ ಸೂರ್ಯನಿಂದ ತಗೊಂಡ್ಬರುವಂತಹ ಅಗ್ನಿಗೆ ಶುಚಿರಗ್ನಿ ಅಂತ ಹೆಟ್ಟಿದ್ದಾರೆ. ಹೀಗೆ ಅಗ್ನಿಯಲ್ಲಿ ಸಾಮಾನ್ಯವಾಗಿ 3 ಭಾಗವನ್ನ ವೇದಿಕರು ಮಾಡ್ತಾ ಇದ್ದಾರೆ. ಈ ಅಗ್ನಿಯಲ್ಲಿ ಇನ್ನು ಭೂಮಿಯಲ್ಲಿರುವಂತಹ ಅಗ್ನಿಯಲ್ಲೇ ಜಾತವೇದಾಗ್ನಿ ವೈಶ್ವಾನರಾಗ್ನಿ ಅಂತ 2 ಭಾಗವನ್ನ ತೋರಿಸಿದ್ದಾರೆ. ಆ ಜಾತವೇದಾಗ್ನಿ ಮಧ್ಯಲೋಕದಿಂದ ಭೂಮಿ ಲೋಕ ತನಕ ಕಿರಣವನ್ನ ತಂದು ಅಗ್ನಿ ಸಾಮರ್ಥ್ಯವನ್ನ ಕೊಡ್ತಾ ಇದ್ದಾನೆ. ಇವನನ್ನೇ ಅಗ್ನಿ ವೈಶ್ವಾನರ ಅಂತ ಸ್ತುತಿ ಮಾಡ್ತಾ ಇದ್ದಾರೆ. ಇದನ್ನೇ ಗೀತೆಯಲ್ಲಿ ಭಗವಂತ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ 15ನೇ ಅಧ್ಯಾಯದಲ್ಲಿ ಹೇಳಿದ್ದು ತಾವೆಲ್ಲ ಸ್ಮರಿಸಬಹುದು. ತಾನೇ ವೈಶ್ವಾನರಾಗ್ನಿ ರೂಪವಾಗಿ ಹೃದಯದಲ್ಲಿ, ಶರೀರದಲ್ಲಿ, ಮನುಷ್ಯನ ಎಲ್ಲಾ ಪ್ರಾಣಿಗಳ ಶರೀರದಲ್ಲಿ ಬಂದು ಸೇರ್ಕೊತೇನೆ, ಅಲ್ಲಿ ಆಹಾರವನ್ನು ಸ್ವೀಕರಿಸ್ತೇನೆ ಅಂತ. ಈ ಅಗ್ನಿಯೇ ಇಲ್ಲಿಂದ ಭೂಮಿ ಲೋಕದಿಂದ ಹೊರಟಾಗ ಇಂದ್ರ ಅಂತ ಹೇಳ್ಕೊತಾನೆ. ಅಂತರಿಕ್ಷ ರೂಪದಲ್ಲಿ ವಾಯು ಅಥವಾ ಇಂದ್ರ ಅಂತ ಹೇಳ್ಕೊಳ್ತಾನೆ. ಇವನಾದರೂ ಈ ಇಂದ್ರ ಎನ್ನುವ ಪದವಿ ಯಾಕೆ ಬಂತು? ಈ ಇಂದ್ರ ಮತ್ತು ದೇವೇಂದ್ರ ಒಬ್ಬನೇ, ದೇವರ ರಾಜ ಇಂದ್ರನು ಒಬ್ಬನೇ ಇತ್ಯಾದಿ ಪ್ರಶ್ನೆಗಳು ಏಳುವುದು ಸಾಧ್ಯ. ಆದ್ರೆ ಇವನ ಮಾಡುವ ಕರ್ಮ ವಿಶೇಷ ರಸಾನ್ ರಶ್ಮಿಭಿರಾದಾಯ ವಾಯುನಾಯಂ ಗತಂ ಸಹ ವರ್ಷಯತ್ತೇಶಯಲ್ಲೋಕೆ ತೇನೇಂದ್ರ ಇತಿ ಸಸ್ಮೃತಃ ಅಂತ ಹೇಳಿದ್ದಾರೆ. ತನ್ನ ರಶ್ಮಿ ಸೂರ್ಯನಿಂದ ಬಂದಂತಹ ರಶ್ಮಿ ವಿಶೇಷಗಳಿಂದ ವಾಯುವಿನಲ್ಲಿ ಸೇರಿಕೊಂಡು ಭೂಮಿಯಿಂದ ಹವಿಸ್ಸನ್ನ ತಗೊಂಡು ಅಂತರಿಕ್ಷದಲ್ಲಿ ಪುನಃ ಹೋಗಿ ಸೇರಿಕೊಂಡು ಆ ವರ್ಷ ಎನ್ನುವ ಮಳೆಯ ಸಾಧನವನ್ನ
ನೀರನ್ನ ಭೂಮಿಯ ಅಂತರಾಳದಲ್ಲಿ ಸುರಿಸುವ ಕೆಲಸ ಇವಂದು ಅಂತ ಹೇಳ್ತಾರೆ. ಆದ್ರಿಂದ ಈ ಇಂದ್ರ ಎನ್ನುವ ದೇವತೆ ಪರಮೇಶ್ವರಿಯುಕ್ತವಾದ ದೇವತೆ ಅಂತ ಹೇಳ್ತೇವೆ. ಆದ್ರಿಂದ ಇಂದ್ರ ಇದೀ ಪರಮೇಶ್ವರ್ಯೆ ಎನ್ನುವ ಧಾತುವಿನಿಂದ ಆರಂಭವಾದಂತಹ ಈ ಶಬ್ದ ಇಂದ್ರ ಇಂದ್ರ ಅಂತ ಹೇಳ್ಕೊಳ್ತಾರೆ. ಇವತ್ತಿನ ವಿಜ್ಞಾನದಲ್ಲಿ ಹೇಳುವಂತಹ ಇಂದ್ರ ಎನ್ನುವ ಶಕ್ತಿ ವಿಶೇಷವೇ ಇಂದ್ರನೇ ಎನ್ನುವುದು ಕೆಲವರ ಅಭಿಪ್ರಾಯವಾಗಿದೆ. ಏತಾಸಾಮೇವ ಮಾಹಾತ್ಮ್ಯಾನ್ ನಾಮಾನ್ಯತ್ವಂ ವಿಧೀಯತೆ. ಈ ಮಹತ್ ಶಕ್ತಿಯನ್ನ ಬೇರೆ ಬೇರೆ ದೇವತೆಗಳಿಗಾಗಿ ಅವರ ಮಾಹಾತ್ಮ್ಯ ವಿಶೇಷದಿಂದ, ಅವರ ಕರ್ಮ ವಿಶೇಷದಿಂದ ಪುನಃ ಪುನಃ ಹೇಳಿಕೊಳ್ಳಿಕ್ಕೆ ಅವರನ್ನ ಬೇರೆ ನಾಮದಿಂದ ಕರೆಯುತ್ತಾರೆ. ಉದಾಹರಣೆಗೆ ಒಂದೇ ಶಕ್ತಿಯನ್ನ ಆತ್ಮರೂಪವಾಗಿ, ವಾಗ್ರೂಪವಾಗಿ, ಶಕ್ತಿ ರೂಪವಾಗಿ ತಗೊಂಡಾಗ ಕವಿಗಳು ಇದನ್ನ ಬೇರೆ ಬೇರೆ ರೂಪದಲ್ಲಿ ಕಂಡುಕೊಳ್ತಾರೆ. ಈ ವಿಭೂತಿ ಶಕ್ತಿಯನ್ನ ಅನೇಕಶಃ ಬೇರೆ ಬೇರೆ ಕಡೆಯಿಂದ ವಿಭಾಗ ಮಾಡಿಕೊಂಡು ಅನ್ಯೋನ್ಯ ಯೋನಿತ ಇವರ ಶಕ್ತಿ ವಿಶೇಷಗಳು, ಅವರು ಮಾಡುವ ಕರ್ಮ ವಿಶೇಷಗಳು, ಅವರಿಂದ ಆಗುವ ಉಪಯೋಜನೆಗಳು ಬೇರೆ ಬೇರೆ ಇದ್ದ ಕಾರಣ ಒಂದೇ ಶಕ್ತಿಯನ್ನ ಪುನಃ ಪುನಃ ಬೇರೆ ಬೇರೆ ರೂಪದಲ್ಲಿ ಹೇಳಲ್ಪಡುತ್ತದೆ. ಹೀಗೆ ಇರುವಂತಹ ದೇವತಾ ವಿಶೇಷಗಳಲ್ಲಿ ಅಗ್ನಿಯನ್ನೇ ಪುನಃ 3 ಭಾಗವಾಗಿ ಮಾಡ್ತಾರೆ. ನಮ್ಮಲ್ಲಿ ಕೂಡ ಶರೀರದಲ್ಲಿ ಕೂಡ 5 ವಿಧವಾದ ಅಗ್ನಿಗಳು ಇರ್ತಾವೆ ಅಂತ ಗ್ರಂಥಕಾರರು ಹೇಳಿದ್ದಾರೆ. ಬ್ರಾಹ್ಮಣಕಾರರು ಹಾಗೂ ಸ್ಮೃತಿಕಾರರು ತುಂಬಾ ವಿಶೇಷವಾಗಿ ಹೇಳ್ತಿದ್ದಾರೆ. ಈ ಅಗ್ನಿ ವಿಶೇಷವನ್ನೇ 3 ಭಾಗ ಮಾಡಿ ವೈದಿಕರು ಸ್ತುತಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಗ್ನಿ, ಜಾತವೇದ ಮತ್ತು ವೈಶ್ವಾನರ ಎನ್ನುವ 3 ಭಾಗವನ್ನ ಅವರಿಟ್ಕೊಂಡು ಅವರನ್ನ ಅಲ್ಲಲ್ಲೇ ಸ್ತುತಿ ಮಾಡ್ತಿರೋದು. ಸಾಲೋಕ್ಯಾಚ ಏಕಜಾತಿತ್ವಾತ್ ವ್ಯಾಪ್ತಿಮತ್ವಾತ್ ತೇಜಸಃ ತಸ್ಯನ್ ದೇವತ್ವಂ ದೃಶ್ಯಂತೇಟ ಪೃಥಕ್ಸ್ತುತಾಃ. ಇವರು ಯಾಕೆ ಬೇರೆ ಬೇರೆ ಆಗ್ತಾರೆ ಅಂತ ಕೇಳಿದ್ರೆ, ಏಕಜಾತಿತ್ವಾತ್ ವ್ಯಾಪ್ತಿಮತ್ವಾತ್ ತೇಜಸಃ, ಇವರ ಯಾವುದೋ ಒಂದು ಗುಣಗಳು ಒಂದು ಜಾತಿಗೆ ಸೇರಿಕೊಂಡಿದೆ. ಆದರೆ ಅವರು ಮಾಡುವ ಕೆಲಸಗಳು ಮತ್ತು ಅವರ ತೇಜಸ್ಸು ಬೇರೆ ಬೇರೆ ರೂಪದಲ್ಲಿ ಇದ್ದ ಕಾರಣ ಇವರನ್ನ ಪೃಥಕ್ ಪೃಥಕ್ ಸ್ತುತಿ ಅಂದ್ರೆ ಬೇರೆ ಬೇರೆ ಸ್ತುತಿಯನ್ನ ಮಾಡಿದ್ದಾರೆ. ಈಗ ಪೃಥ್ವಿಯಲ್ಲಿ ಇರುವ ಅಗ್ನಿಯನ್ನ ಇನ್ನು ತುಂಬಾ ಹೆಸರಿನಲ್ಲಿ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಜಾತವೇದಾಶ್ರಿತೋ ಯಜ್ಞಂ ಅಗ್ನಿಂ ವೈಶ್ವಾನರಶ್ರಿತ ದ್ರವಿಣೋದಾಸ್ತೇಜ್ಮಶ್ಚ ಶ್ರಿತಶ್ಚ ಅಗ್ನಿಂತನೂನಪಾತ್. ಹೀಗೆ ನರಾಶಂಸ, ಇಳ, ಬರ್ಹಿ, ದೇವಿ ದ್ವಾರ, ಉಷಾಸಾನಕ್ತ ಇತ್ಯಾದಿ 10 ರೂಪದಲ್ಲಿ ಇವರನ್ನ ಬೇರೆ ಬೇರೆ ಮಾಡಿಕೊಂಡು ಈ ದೇವತಾ ಶಕ್ತಿಯನ್ನ ಕರ್ಮ ವಿಶೇಷದಿಂದ ಅವರನ್ನ ಬೇರೆ ಹೆಸರನ್ನ ಕೊಟ್ಟಿದ್ದಾರೆ. ಇನ್ನು ಅವರು ಈ ತಮ್ಮ ಕರ್ಮ ವಿಶೇಷಕ್ಕಾಗಿ ಉಪಯುಕ್ತವಾದಂತಹ ಕೆಲವು ಶಕ್ತಿಗಳನ್ನು ಕೂಡ ಅವರು ತಗೊಂಡ್ಬರ್ತಾರೆ. ಆ ಶಕ್ತಿಗೂ ದೇವತ್ವ ಇದೆ. ಉದಾಹರಣೆಗೆ ಸಾಧ್ಯರು ಅನ್ನೋ ಒಂದು ದೇವತಾ ಸಮೂಹ. ಕೆಲವರಿಗೆ ನಾನು ಪುನಃ ಹೇಳ್ತಾ ಇದ್ದೇನೆ, ಸ್ವಲ್ಪ ಕಷ್ಟವಾಗ್ಬೋದು ಈ ವಿಚಾರಗಳು, ಆದ್ರೂ ಕೂಡ ದೈವಿ ಪರಿಕಲ್ಪನೆ ಸಮಾಜದಲ್ಲಿ ಇರಬೇಕು ಎನ್ನುವುದಕ್ಕೆ ಈ ವಿಷಯವನ್ನು ಇಟ್ಕೊಂಡಿದ್ದೀನಿ. ನಾವು ನಿತ್ಯ ಮಂತ್ರ ಪುಷ್ಪಾಂಜಲಿ ಇತ್ಯಾದಿಗಳಲ್ಲಿ ಹೇಳ್ತೇವೆ, ಯಜ್ಞೇನ ಯಜ್ಞಮಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಗಂ ಮಹಿಮಾನ ಸೃಜಂತೆ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಹ ಅಂತ. ಸಾಧ್ಯರು ಅಂತ ಹೇಳ್ಕೊಳ್ಳುವಂತಹ ಈ ದೇವಗಣಗಳು ಕೂಡ ಇವರು ಅಗ್ನಿಯ ಒಂದು ವಿಶೇಷ ಸಂಬಂಧ ಇರುವಂತಹ ದೇವತಾ ವಿಶೇಷಗಳ ಸಮೂಹ. ಇವರು ರಥಂತ್ರ ಮತ್ತು ವೈರಾಜ ಸಾಮವನ್ನ ವಿಶೇಷವಾಗಿ ತಗೊಂಡು
ವಸುಗಣಗಳ ಜೊತೆಗೆ ಸೇರ್ಕೊಂಡಿರ್ತಾರೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಾವು ನಿತ್ಯ ಮಂತ್ರಪುಷ್ಪಾಂಜಲಿಯಲ್ಲಿ ಸಾಧ್ಯ ಸಂತಿ ದೇವಾಹ ಅಂತ ಹೇಳ್ತೇವೆ. ಆ ಸಾಧ್ಯರು ದೇವತಾ ಪರಿಕಲ್ಪನೆ ಇಲ್ದಿದ್ರೆ ಎಂತಹ ಅವಘಡಗಳು ನಡೆಯುತ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಿ ಮುಂದೋಗ್ತಾ ಇದ್ದೇನೆ. ಸಾಧ್ಯ ಸಂತಿ ದೇವಾಹ ಎನ್ನುವ ಮಂತ್ರ ಸ್ಪಷ್ಟವಾಗಿದ್ದಾಗಲೂ ಕೂಡ ದೇವಾ ಸಾಧ್ಯ ಸಂತು ಅಂತ ಆಶೀರ್ವಾದವನ್ನ ರೂಪದಲ್ಲಿ ಹೇಳುವವರು ಇದ್ದಾರೆ. ಅಂದ್ರೆ ಸಾಧ್ಯ ಎನ್ನುವ ಶಬ್ದಕ್ಕೆ ಕನ್ನಡದಲ್ಲಿ ಅರ್ಥ ಮಾಡ್ತಾ ಇದ್ದಾರೆ. ಸಂಸ್ಕೃತದಲ್ಲಿರುವ ಸಾಧ್ಯ ದೇವತಾ ಗಣಗಳು ಅಂತ ಅದಕ್ಕೆ ಹೆಸರು. ಆದ್ರೆ ದೇವತಾ ಪರಿಕಲ್ಪನೆ ಇಲ್ಲದೆ ಇದ್ದಲ್ಲಿ ಅರ್ಥವು ಅನರ್ಥವಾಗ್ತದೆ, ಅಪಾರಾರ್ಥ ಆಗುತ್ತೆ, ಏನೋ ಆಗ್ಬಿಡುತ್ತೆ. ಆದ್ರಿಂದ ದೇವತಾ ಕಾಂಡ ಸ್ಪಷ್ಟವಾಗಿ ಪರಿಕಲ್ಪನೆಯಲ್ಲಿ ಇರಬೇಕು ಅಂತ ಕಾಣ್ತದೆ. ಅದರ ನಂತರ ಅಂತರಿಕ್ಷ ಸ್ಥಾನದಲ್ಲಿರುವ ದೇವತೆ ಇಂದ್ರ ಅಥವಾ ವಾಯು. ಇವರಿಗೆ ಮರುದೇವತೆಗಳು ಸೋಮ ದೇವತೆ, ವರುಣ, ಪರ್ಜನ್ಯ, ಋತು ದೇವತೆ, ಭಗವಂತ ಮಹಾವಿಷ್ಣು ಇಂಥವರು ಇಷ್ಟು ದೇವತೆಗಳ ಜೊತೆಗೆ ಪುನಃ ಪುನಃ ಕರ್ಮ ವಿಶೇಷದಿಂದ ಸಂಪರ್ಕ ಬರ್ತಾ ಇದೆ. ಆದ್ರಿಂದ ಅವರು ಈ ಎಲ್ಲಾ ದೇವತೆಗಳನ್ನು ಅಂತರಿಕ್ಷ ಸ್ಥಾನ ದೇವತೆ ಅಂತ ನಿರ್ಣಯ ಮಾಡಿದ್ದಾರೆ. ಆ ಅಂತರಿಕ್ಷ ಸ್ಥಾನ ದೇವತೆ ಪೃಥ್ವಿಗೆ ಬೇಕಾಗುವಂತಹ ಕೆಲವು ಉಪಯೋಗ ಕರ್ಮವನ್ನ ಅವರು ಮಾಡ್ತಾ ಇರೋದಕ್ಕೆ ಇಂದ್ರನ ಗಣಗಳು ಅಂತ ಇವರನ್ನ ಹೇಳಲಾಗ್ತಾ ಇದೆ. ಇವರ ಕೆಲಸಗಳಾದ್ರೂ ಏನು? ಅಸ್ಯೈವಾಗ್ನೇಸ್ತು ಭೂಷ್ಣಾಚ್ಚ ಸಾಮ್ರಾಜ್ಯಂ ವರುಣೇನ ಚ ದೇವತಾ ಮರ್ತತಜ್ಞೋ ಮಂತ್ರೈ ಸಂಯೋಜಯೇದ್ಧವಿಃ. ಅಗ್ನಿ, ಪೂಷಾ ಇತ್ಯಾದಿ ದೇವತೆಗಳ ಜೊತೆಗೆ ವರುಣ ದೇವತೆಯ ಸಾಮ್ರಾಜ್ಯವನ್ನ ಯೋಜನೆ ಮಾಡಲಿಕ್ಕಾಗಿ ಈ ದೇವತಾ ಕರ್ಮ ವಿಶೇಷ ಅಷ್ಟಷ್ಟೊತ್ತಿಗೆ ನಡೀತಾ ಇರ್ತದೆ. ಪ್ರಕೃತಿಯಲ್ಲಿ ನಡೆಯುವ ವಿಶೇಷಗಳು ಇದು ಯಾವಾಗಲೂ ಆಗೋದು ಅಂತಲ್ಲ, ಯಾವಾಗೂ ಆಗ್ತಾ ಇರೋದು. ಈಗ ಈ ಆಶ್ರಿತವಾದ ಅಗ್ನಿ ಇಂದ್ರನ ರೂಪದಲ್ಲಿ ಪರಿವರ್ತಿತನಾಗಿ ಮಧ್ಯಮ ಸ್ಥಾನದಲ್ಲಿ ಸೇರ್ಕೊಂಡಿರ್ತಾನೆ. ಆ ಇಂದ್ರನ ಆಶ್ರಯದಲ್ಲಿ ಕೂಡ ತುಂಬಾ ಇಂದ್ರ, ಮರುತ್ತು, ಸೋಮ, ವಿಷ್ಣು, ವರುಣ ಇತ್ಯಾದಿಗಳ ಜೊತೆಗೆ ಇನ್ನೂ ಕೆಲವು ದೇವತೆಗಳು ಸೇರ್ಕುತ್ತಾರೆ. ಇದರಲ್ಲಿ ಕೆಲವು ದೇವತೆಗಳು ನಮಗೆ ಗೊತ್ತಿದ್ದಾಗೆ ಅನಿಸ್ಬಹುದು. ನೋಡಿ, ಪರ್ಜನ್ಯ ಎನ್ನುವ ದೇವತೆ, ಇದು ಮಳೆ ಅಂತ ನಾವು ಹೇಳ್ತೇವೆ, ಪರ್ಜನ್ಯಕ್ಕೆ ಕಾರಣ. ರುದ್ರ ಎನ್ನುವ ಒಂದು ದೇವರು, ರುದ್ರದೇವರು ಇವನು ಕೂಡ ಇಂದ್ರನ ಆಶ್ರಿತವಾದಂತಹ ಒಂದು ಶಕ್ತಿ ವಿಶೇಷ. ವಾಯು ಇಂದ್ರನೇ. ಬೃಹಸ್ಪತಿ ಎನ್ನುವುದು ದೇವ ಗುರು ಸ್ಥಾನ. ಆದ್ರೆ ಪ್ರಕೃತಿಯಲ್ಲಿ ಕರ್ಮ ವಿಶೇಷ ಮಾಡುವಾಗ ಈ ಬೃಹಸ್ಪತಿ ಕೂಡ ಇಂದ್ರನ ಆಶ್ರಿತವಾದಂತಹ ಒಂದು ದೇವರು ಅಂತ ಕಾಣ್ತಾ ಇದೆ. ಇನ್ನೊಂದು ವರುಣ, ಇವನು ಜಲಾಧಿಷ್ಠಿತ ದೇವತೆ. ನಾವೆಲ್ಲ ವರುಣ ಪೂಜೆ ಅಂತ ಸಾಮಾನ್ಯವಾಗಿ ಮಾಡ್ತೇವೆ. ವರುಣ ನೀರಿನಲ್ಲಿರೋದು ಸಮುದ್ರದಲ್ಲಿರ್ಬೇಕು ತಾನೆ ಅಂತ ನೋಡಿದಾಗ ಸಮುದ್ರದಲ್ಲಿ ವಿಶೇಷವಾಗಿದ್ದಾನೆ. ಇವನು ಜಲಾಧಿಷ್ಠಿತ ದೇವತೆ, ಆದ್ರೆ ಇವನು ಅಂತರಿಕ್ಷಗಾಮಿ, ಇಂದ್ರನ ಆಶ್ರಿತವಾದ ದೇವತೆ. ಇನ್ನು ಕಹ ಎನ್ನುವ ಒಂದು ದೇವತಾ ವಿಶೇಷ ಇದೆ. ಶಬ್ದವೇ ಕಹ ಅಷ್ಟೇ. ಇದು ಸಾಮಾನ್ಯವಾಗಿ ಲೌಕಿಕರಿಗೆ ಗೊತ್ತಿರ್ಲಿಕ್ಕಿಲ್ಲ. ಮುಂದಿನ ದೇವತಾ ವಿಶೇಷ ಮೃತ್ಯು ಅಂತ ಹೇಳ್ಕೊಳ್ತದೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ತಮಗೆಲ್ಲ ಗೊತ್ತಿದ್ದ ಪ್ರಕಾರ ದೇವತೆ ಮೃತ್ಯು. ಮನುಷ್ಯ ಹುಟ್ಟಿದ್ದಾನೆ ಅಂತ ಮೇಲೆ ಅವನು ಕ್ಷೀಣನಾಗ್ತಾನೆ, ಸಾಯ್ತಾನೆ ಅಂತ ನಿಶ್ಚಯ. ಆದ್ದರಿಂದ ಈ ದೇವತೆನೇ ಮೃತ್ಯು. ಅವನು ಜನ್ಮದ ಜೊತೆಗೆ ಜೀವಿಯ ಶರೀರದಲ್ಲಿ ಬಂದಿರ್ತಾನೆ. ಹೊರಗಿಂದ ಎಲ್ಲೋ ಬರುವ ದೇವತೆ ಅಲ್ಲ. ಪ್ರತಿ ಪ್ರಾಣಿಯಲ್ಲಿ, ಜೀವಿಯಲ್ಲಿ, ಮರ್ತ್ಯಲೋಕದಲ್ಲಿ ಬರುವಂತಹ, ಜೀವನ ತಗೊಂಡು ಬರುವಂತಹ ಪ್ರಾಣಿಯ ಜೊತೆಗೆ ಬಂದಂತಹ ದೇವರು ಇವನು ಅಂತರಿಕ್ಷಗಾಮಿ. ಇವನು ಕೂಡ ಇಂದ್ರನ ಸಹಚರನಾಗಿರ್ತಾನೆ. ದೇವಶ್ಚ ಬ್ರಹ್ಮಣಸ್ಪತಿ. ಬ್ರಹ್ಮಣಸ್ಪತಿ ಎನ್ನುವ ದೇವರು ವಿಶೇಷವಾಗಿ ಕಾಣ್ತಾ ಇದೆ. ಇದನ್ನೇ ಪುರಾಣಿಕರು ಗಣಪತಿ ಅಂತ ಹೇಳ್ತಾರೆ. ನಾವೆಲ್ಲ ಗಣಪತಿ ಎನ್ನುವ ದೇವತೆಯಿಂದ ಆರಾಧನೆ ಮಾಡ್ತೇವೆ. ವೇದದಲ್ಲಿ ಇದೇ ಗಣಪತಿ ದೇವರಿಗೆ ಬ್ರಹ್ಮಣಸ್ಪತಿ ಎನ್ನುವ ಒಂದು ಉಪಾಧಿಯನ್ನು ಕೊಟ್ಟಿದ್ದಾರೆ.
ಬ್ರಹ್ಮಣ ಪಾತಾವ ಪಾಲಯಿತಾವ, ನಮ್ಮಲ್ಲಿರುವ ಬ್ರಹ್ಮಶಕ್ತಿಯನ್ನ ಬೆಳಗಿಸ್ತದೆ, ನಮ್ಮನ್ನೇ ಸಕಾಲಕ್ಕೆ ಪರಬ್ರಹ್ಮ ವಸ್ತುವಿನ ಬಗ್ಗೆ ಜ್ಞಾನವನ್ನು ಕೊಡುತ್ತದೆ, ಶಕ್ತಿಯನ್ನ ನಮ್ಮ ಜೊತೆಗೆ ಸರ್ವದಾ ಇಟ್ಟಿರ್ತಾರೆ, ನಮ್ಮ ಕಣ್ಣಲ್ಲಿ ಈ ಶಕ್ತಿ ಇರ್ತದೆ ಅಂತ ತಿಳಿದವರು ಹೇಳಿದ್ದಾರೆ. ಅಂದ್ರೆ ನಾವು ಸಮಾಜದವರು ಎಷ್ಟೋ ಜನ ಶಕ್ತಿಯುಕ್ತವಾಗಿ ನಾವು ಬ್ರಾಹ್ಮಣರು, ನಾವು ಹಿಂದೂಗಳು ಅಂತ ಹೇಳಲಿಕ್ಕೆ ಕೂಡ ಸಂಕೋಚ ಪಡ್ತಾರೆ. ಕೆಲವು ಕಡೆ ನಾವು ನೋಡ್ತೇವೆ. ಆದ್ರೆ ನಾವು ಎಷ್ಟು ಜನರ ಮಧ್ಯದಲ್ಲಿ ಇದ್ರೂ ಕೂಡ ಇವರು ಬ್ರಾಹ್ಮಣರು ಅಂತ ಗೊತ್ತಾಗ್ಬಿಡುತ್ತೆ. ನಾನು ಅಧಿಕೃತವಾಗಿ ಜಾತಿ ಶಬ್ದವನ್ನು ಹೇಳ್ಕೊಂಡು ಮಾತಾಡ್ತಾ ಇದ್ದೇನೆ. ನಮ್ಮ ಕಣ್ಣಲ್ಲಿ ಆ ಶಕ್ತಿ ಕಂಡೇ ಕಾಣ್ತಾ ಇದೆ. ಇದೇ ಬ್ರಹ್ಮಣಸ್ಪತಿ ಶಕ್ತಿ ವಿಶೇಷ. ಇನ್ನೂ ಕೆಲವು ಭಾಗಗಳು ಇವರ ಈ ಅಂತರಿಕ್ಷಸ್ಥ ದೇವತೆಯ ವಿಶೇಷವಿದ್ದು, ಇದರಲ್ಲಿ ಮನ್ಯು, ವಿಶ್ವಕರ್ಮ, ಮಿತ್ರ, ಕ್ಷೇತ್ರಪತಿ, ಯಮ, ತಾರಕ್ಷ್ಯ, ವಾಸ್ತೋಷ್ಪತಿ, ಸರಸ್ವತಿ, ಸರಸ್ವಾನ್ ಎನ್ನುವ ಭೇದಗಳಿಂದ ಇನ್ನೂ ಕೂಡ ಅಪಾನ್ನಪಾತ್, ದಧಿಕ್ರ, ಸುಪರ್ಣ, ಗುರೂರವ, ಅಸುನೀತಿ, ವೇನ, ಅದಿತಿ, ತ್ವಷ್ಟ, ಸವಿತ, ವಾತಃ, ವಾಚಸ್ಪತಿ, ಧಾತ, ಪ್ರಜಾಪತಿ, ಅಥರ್ವಾಣ, ಹೀಗೆ ತುಂಬಾ ಅವರ ಹೆಸರುಗಳನ್ನ ಉಲ್ಲೇಖಿಸಿದ್ದಾರೆ. ಈ ಎಲ್ಲಾ ದೇವತೆಗಳು ತತ್ತತ್ ಕಾಲಕ್ಕೆ ಕರ್ಮ ವಿಶೇಷದಿಂದ ಇವರ ಹೆಸರನ್ನ ಬೇರೆ ಹೇಳಲ್ಪಟ್ಟಿದೆ. ಈ ಎಷ್ಟು ದೇವತೆಗಳು ಇದ್ದಾರೆ ಅನ್ನೋದಕ್ಕೆ 33 ಕೋಟಿ ಅಂತ ನಾವು ಸಾಮಾನ್ಯವಾಗಿ ಹೇಳ್ಬಿಡ್ತೇವೆ. 33 ಥರದ ಇವರ ಗಣ. ಇವರಲ್ಲಿ ಅಷ್ಟವಸುಗಳು, ಏಕಾದಶ ಅಂದ್ರೆ 11 ರುದ್ರರು, ದ್ವಾದಶ ಅಂದ್ರೆ 12 ಆದಿತ್ಯರು. ಇದು ಇವರ ಭೇದವಾದ್ರೆ ಪ್ರಜಾಪತಿ ಅಂದ್ರೆ ಇವರನ್ನೆಲ್ಲ ನಡೆಸುವಂತಹ ಶಕ್ತಿ ಒಂದು ಇರುವಂತಹ ದೇವತೆಗೆ ಪ್ರಜಾಪತಿ ಅಂತ ಇಟ್ಕೊಂಡ್ರೆ, ವಷಟ್ಕಾರ ಅವರಿಗೆ ತಲುಪಿಸುವಂತಹ ಹವಿಸ್ಸಿಗೆ ನಾವು ವಷಟ್, ಸ್ವಾಹ, ಸ್ವದ ಎನ್ನುವ ಈ 2-3 ಶಬ್ದಗಳಿಂದ ದೇವತೆಗಳಿಗೆ ಹವಿಸ್ಸು ತಲುಪಿಸೋದಕ್ಕೆ ಕಾರಣ ಅದನ್ನು ಕೂಡ ದೇವರು ಅಂತ ಇಟ್ಟಿದ್ದಾರೆ. ಈಗ ಈ ದೇವತೆಗಳು ಇಷ್ಟೇನಾ? ದೇವತೆಗಳಿಗೆ ನಮ್ಮ ಸನಾತನ ಧರ್ಮದಲ್ಲಿ ಸ್ತ್ರೀ ದೇವತೆ ಇಲ್ವಾ ಅಂತೆಲ್ಲ ಪ್ರಶ್ನೆ ಹೇಳ್ಬೋದು. ಇಡೀ ಜಗತ್ತಿನ ಪ್ರಸ್ತುತ ಇರುವ ಎಲ್ಲಾ ಜೀವನಾಂಶದಲ್ಲಿ ತತ್ವವೇತ್ತರಲ್ಲಿ ಸ್ತ್ರೀ ದೇವತಾ ಪರಿಕಲ್ಪನೆಯನ್ನಿಟ್ಟು ಮಾತೃಶಕ್ತಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟು ದೇವರ ಜೊತೆಗೆ ಅವರನ್ನ ಕೂರಿಸಿದಂತಹ ಒಂದು ದಿವ್ಯ ಪರಂಪರೆ ಇದ್ದಲ್ಲಿ ಅದು ನಮ್ಮ ಸನಾತನ ಧರ್ಮ ಪರಂಪರೆ, ವೈದಿಕ ಧರ್ಮ ಪರಂಪರೆ. ಈ ದೇವತೆಗಳ ಕರ್ಮ ವಿಶೇಷದಲ್ಲಿ ಅವರು ಕೂಡ ಸಹಕಾರಿಗಳು. ರಸಾದಾನಂತು ಕರ್ಮಾಸ್ಯ ವೃತ್ರಸ್ಯ ಚ ನಿಬರ್ಹಣಂ ಸುತೇ ಪ್ರಭುತ್ವಂ ಸರ್ವಸ್ಯ ಬಲಸ್ಯ ನಿಖಿಲಾಕೃತಿ ಅಂತ. ಅಂದ್ರೆ ರಸಾದಾನ, ಭೂಮಿಯಿಂದ ರಸವನ್ನ ತಗೊಂಡು, ವೃತ್ರಸ್ಯ ಚ ನಿಬರ್ಹಣಂ, ವೃತ್ರಾದಿ ಶತ್ರು ಮೇಘೋವ ಅವರನ್ನ ದೂರ ಮಾಡಿ, ಸುತೇ ಪ್ರಭುತ್ವಂ ಸರ್ವಸ್ಯ ಜೀವಿಗೆ, ಪ್ರತಿಯೊಂದು ಜೀವಿಗೆ ಅವರಿಗೆ ಬೇಕಾದಷ್ಟು ಸ್ವಕಾಲಕ್ಕೆ ಬಲವನ್ನ ಮುಟ್ಟಿಸೋದು ಈ ದೇವತೆಗಳ ಪ್ರಥಮ ಆದ್ಯ ಕರ್ತವ್ಯವಾಗುತ್ತದೆ. ಇದೇ ದೇವತೆಗೆ ಸಹಕಾರ ಮಾಡುವಂತಹ ದೇವತಾ ವಿಶೇಷದಲ್ಲಿ, ಸ್ತ್ರೀ ವಿಶೇಷದಲ್ಲಿ ಆದಿಯಾಗಿ ಸೂರ್ಯನ ದೇವತೆ, ಸೂರ್ಯ ಪತ್ನಿ. ಸೂರ್ಯನಿಗೆ ನಾವು ತಿಳಿದ ಹಾಗೆ 2 ಪತ್ನಿಯರು ಅಂತ ಹೇಳ್ತೇವೆ. ಆದ್ರೆ ವೈದಿಕಕಾರರು ಸೂರ್ಯನಿಗೆ 3 ಪತ್ನಿ ಅಂತ ಹೇಳ್ತಾರೆ. ಅದರಲ್ಲಿ ಅಶ್ವಿನೌ ಸೂರ್ಯಮಾಶತೌ ವೃಷಾಕಪಾಯಿ ಸೂರ್ಯ ಉಷಾಹ ಸೂರ್ಯ ಸೇವತು ಪತ್ನಯ. ವೃಷಾಕಪಿ ಎನ್ನುವ ಶಕ್ತಿ ವಿಶೇಷ. ಇದನ್ನ ಇಂದ್ರಪತ್ನಿ ಸ್ತವದಲ್ಲಿ ನಾವು ವಿಶೇಷವಾಗಿ ಕಾಣಬಹುದು. ಈ ವೃಷಾಕಪಿ ಎನ್ನುವ ದೇವರ ಹೆಸರನ್ನ ನಾವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಲೌಕಿಕರು. ಈ ವೃಷಾಕಪಿ ಎನ್ನುವ ಒಂದು ಸ್ತ್ರೀ ಸೂರ್ಯನ ಪತ್ನಿಯಾಗಿದ್ದಾಳೆ. ಇನ್ನು
ಸ್ತ್ರೀ ಭಾವವನ್ನು ಉಳ್ಳಂತಹ ಸೂರ್ಯ ಎನ್ನುವ ದೇವತೆ ಶಕ್ತಿಯೇ ಒಂದು ಸ್ತ್ರೀ ಪತ್ನಿಯಾಗಿದ್ದಾಳೆ. ಅದಕ್ಕೆ ಸೂರ್ಯ ಅಂತ ಹೆಸರು. ಇದನ್ನ ನಾವು ವಿವಾಹದಲ್ಲಿ ನೋಡ್ಬೋದು. ವಿವಾಹದಲ್ಲಿ ವೈದಿಕರು ಸೂರ್ಯ ಸಾವಿತ್ರಿ ವಿವಾಹವನ್ನ ಮಂತ್ರಯುಕ್ತವಾಗಿ ಹೇಳ್ತಾ ಇರ್ತಾರೆ ಪುರೋಹಿತರು. ಸೂರ್ಯ ಮತ್ತು ಸವಿತೃ ದೇವತೆ ಇವರ ವಿವಾಹ ಅದು ಹೇಗೆ ನಡೆಯಿತು ಪ್ರಕೃತಿಯಲ್ಲಿ ಇತ್ಯಾದಿ ಮಂತ್ರಗಳಿಂದ ಸ್ತುತಿ ಮಾಡ್ತಾರೆ. ವಿವಾಹದಲ್ಲಿ ಈ ಪ್ರಕರಣವನ್ನ ಪೂರ್ಣವಾಗಿ ಕಾಣಬಹುದು. ಅದೇ ಸೂರ್ಯ ಎನ್ನುವ ಸ್ತ್ರೀ ದೇವತೆ. ಇನ್ನೊಂದು ದೇವತೆ ಉಷಾ ಎನ್ನುವಳು. ಈ ಉಷಸ್ ದೇವತೆ ಪ್ರಾತಃ ಕಾಲದಲ್ಲಿ ಅರುಣೋದಯ ಪೂರ್ವದಲ್ಲಿ ಉಷೋದಯಕ್ಕೆ ಬ್ರಹ್ಮ ಮುಹೂರ್ತ ದಾಟಿದ ನಂತರ ಉಷೋದಯ ಕಾಲದಲ್ಲಿ ಇವರು ಬಂದಿರ್ತಾಳೆ. ಹೀಗೆ ಈ ಸೂರ್ಯನಿಗೆ 3 ದೇವತಾ ಪತ್ನಿ ಸ್ಥಾನವನ್ನ ಕೊಟ್ಟಿದ್ರೆ ಅವರಿಗೆ ಸಹಕಾರ ಮಾಡುವ ದೇವತಾ ವಿಶೇಷಗಳು ತುಂಬಾ ಇದೆ. ಇವರಿಗೆ ಶಕ್ತಿ ವಿಶೇಷದ ಜೊತೆಗೆ ಅವರು ಬರುವ ರಥ, ಅವರ ಸಾಧನಗಳು, ಅವರ ಸಮಾಧಿ ಮಂತ್ರ ವಿಶೇಷಗಳು, ಅವರು ಪಡುವಂತಹ ಋತುಗಳು, ಅವರಿಗೆ ಸಲ್ಲುವಂತಹ ಛಂದಸ್ಸು, ಇದೆಲ್ಲ ಕೂಡ ವೈದಿಕ ಶಾಸ್ತ್ರದಲ್ಲಿ ಶಬ್ದಶಾಸ್ತ್ರದಲ್ಲಿ ಕಲ್ಪಿಸಿದ್ದಾರೆ. ಇದೆಲ್ಲ ಇವರ ಆಶ್ರಯದಲ್ಲಿ ಸರಣ್ಯು, ಭಗ, ಪೂಷನ್, ವೃಷಾಕಪಿ, ಯಮ, ವೈಶ್ವಾನರ, ವಿಷ್ಣು, ವರುಣ, ಅಜ ಏಕಪಾತ್, ಪೃಥಿವಿ, ಸಮುದ್ರ, ದೇವಗಣ, ಸಪ್ತರ್ಷಿಗಣ, ಆದಿತ್ಯಗಣ, ಕೇಶಿಗಣ, ಸಾಧ್ಯಗಣ, ಸವಿತೃಗಣ, ವಸುಗಣ, ಮನು, ದಧ್ಯಂಗ್, ಅಥರ್ವನ್, ವಿಶ್ವೇದೇವ, ಅಶ್ವ ಎನ್ನುವ ಬಹಳಷ್ಟು ದೇವತೆಗಳು ಇವರ ಜೊತೆಗೆ ಸಹಕಾರಿಯಾಗಿ ಇರ್ತಾರೆ. ಇವರಿಗೆ 3 ಭಾಗ ಸಾಮಾನ್ಯವಾಗಿ. ಮೊದಲು ಒಂದು ಕಲ್ಪನೆಯನ್ನ ವಿಷಯಾಂತರ ಮಾಡಿ ಹೇಳ್ತಾ ಇದ್ದೀನಿ. ದೇವತೆಗೆ ನಾವು ಆರಾಧಿಸುವಂತಹ ಮುಖ್ಯವಾದ ದೇವತೆ ಅಗ್ನಿ. ಈ ಅಗ್ನಿಗೆ 4 ಶೃಂಗ ವಿಶೇಷಗಳು, 3 ಪಾದ, 2 ಶೀರ್ಷ, 2 ತಲೆಗಳು, 7 ಕೈಗಳು, 3 ಕಡೆಯಿಂದ ಇವನು ವಿಶೇಷನಾಗಿ ಬಂಧಿತನಾಗಿದ್ದಾನೆ. ಈ ದೇವತೆಗೆ ಸ್ವಾಹ, ಸ್ವದಾ ಎನ್ನುವ 2 ಪತ್ನಿಯರು. ಇವನು ಮಹೋದೇವನಾಗಿ, ಇವನನ್ನೇ ಮಹಾದೇವ ಅಂತ ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಇವನು ಮರ್ತ್ಯಾವ್ ಆವಿವೇಶ, ಮನುಷ್ಯನಲ್ಲಿ ಆವಿಷಿಸುತ್ತಾನೆ ಅಂತಲೂ ಕೂಡ ಹೇಳಲ್ಪಟ್ಟಿದೆ. ಈ ಅಗ್ನಿಯನ್ನೇ, ಈ ಮಂತ್ರವನ್ನೇ ಆಧರಿಸಿ ದೇವತಾ ವಿಭಾಗ ಮಾಡಿದಾಗ ಅಗ್ನಿ ಹಾಗೂ ಸೂರ್ಯನಲ್ಲಿ ಈ ಮಂತ್ರ ವಿಶೇಷವನ್ನ ಕಾಣಬಹುದು. ಪ್ರಸ್ತುತ ಅಗ್ನಿಯಲ್ಲಿ 4 ಶೃಂಗವು 4 ವೇದಗಳಾಗಿದ್ದಲ್ಲಿ 3 ಕಾಲುಗಳು ಇವನಿಗೆ ಕಾಣ್ತಾ ಇದೆ. ಈ 3 ಕಾಲುಗಳಾದರೂ 3 ಸವನಗಳು ಅಂತ ಹೇಳ್ಕೊಳ್ತದೆ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ತೃತೀಯ ಸವನ ಅಂತ ಇಟ್ಕೊಂಡ್ರೆ 2 ಶೀರ್ಷೆ, 2 ಕೈಗಳು, 2 ತಲೆಗಳು, ಮುಖವನ್ನ 2 ತೋರಿಸಿದ್ದಾರೆ. ಈ ಮುಖಕ್ಕೆ ಒಂದು ಹವ್ಯವಾಹನ, ಒಂದು ಕವ್ಯವಾಹನ ಅಂತ ಹೆಸರು. ಆವಾಗ ಮೊದಲು ಹೇಳಿದಂತೆ ಹವಿಸ್ಸನ್ನ ದೇವತೆಗಳಿಗಾಗಿ, ದೇವತಾ ಶಕ್ತಿ ವರ್ಧನೆಗಾಗಿ ತಗೊಂಡು ಹೋಗಿ ಕೊಡುವಂತಹದ್ದು. ಕವ್ಯವನ್ನ ಪಿತೃಶಕ್ತಿಗಳಿಗಾಗಿ ಕೊಡುವಂತಹದ್ದು. ದೇವತಾರಾಧನೆ ಶ್ರೇಷ್ಠ, ಪಿತ್ರಾರಾಧನೆ ಕಡಿಮೆ, ಪಿತ್ರಾರಾಧನೆ ಶ್ರೇಷ್ಠ, ದೇವತಾರಾಧನೆ ಮಾಡಿದ್ರೆ ಮಾಡಬಹುದು, ಹೀಗೆಲ್ಲ ಭಾವನೆ ಕೆಲವರಿಗಿರುತ್ತೆ. ಆದ್ರೆ ದೇವತೆಗಳು ಪಿತೃಗಳು ಇಬ್ರು ಕೂಡ ಒಂದೇ ನಾಣ್ಯದ 2 ರೂಪ ಅಂತ ಶಾಸ್ತ್ರ ಹೇಳ್ತಾ ಇದೆ. ಪಿತೃಗಳು ದೇವರಥದಲ್ಲಿ ಕೂತ್ಕೊಂಡು ಬರ್ತಾರೆ, ದೇವರುಗಳು ಪಿತೃರಥದಲ್ಲಿ ಕೂತ್ಕೊಂಡು ಬರ್ತಾರೆ. ಆದ್ರಿಂದ ತಮಗೆಲ್ಲ ಗೊತ್ತಿದ್ದಂತೆ ಉಪನಯನ, ವಿವಾಹಾದಿ ಅನ್ಯತಮ ಶುದ್ಧ ಮಂಗಲ ಕರ್ಮದಲ್ಲಿ ಆರಂಭಕ್ಕೆ ನಾಂದಿ ಶ್ರಾದ್ದ ಅಂತ ಮಾಡಲಾಗ್ತದೆ. ನಾಂದಿ ಶ್ರಾದ್ದದಲ್ಲಿ ಪಿತೃಗಳನ್ನ ಕರೆಯುತ್ತಾರೆ. ಎಲ್ಲಾ ಪಿತೃಗಳಿಗೆ ಆರಾಧನೆಯನ್ನ ಮಾಡಲಾಗ್ತದೆ. ಅಂದ್ರೆ ದೇವತಾ ಕರ್ಮವನ್ನು ಮಾಡುವಾಗ
ಪಿತೃಗಳನ್ನ ಮೊದಲು ಕರೀತೇವೆ. ಪಿತೃಕರ್ಮ ಮಾಡುವಾಗಲೂ ಕೂಡ ವಿಶ್ವೇ ದೇವ ಎನ್ನುವ ದೇವತೆಯನ್ನು ಕೂಡ ಕರೀತೇವೆ. ಹೀಗೆ ಅವರಿಬ್ಬರಲ್ಲಿ ಒಂದೇ ಸಾಮರಸ್ಯ ಇದೆ. ಅದರಿಂದ ಪಿತೃಕರ್ಮ ಪಿತ್ರಾದಿ ಕರ್ಮವನ್ನು ಮಾಡಿದಾಗಲೂ ಕೂಡ ದೇವತೆಗಳು ತೃಪ್ತಿ ಆಗ್ತಾರೆ. ದೇವತಾ ಕರ್ಮ ಮಾಡುವುದರಿಂದ ಪಿತೃಗಳು ಕೂಡ ತೃಪ್ತಿ ಆಗ್ತಾರೆ. ಮನುಷ್ಯನು ಉಭಯ ವಾಚಿ ಇರೋದಕ್ಕೆ ಇವನು ಆ ಕಡೆ ದೇವರು ಅಲ್ಲ, ಈ ಕಡೆ ಪಶುನೂ ಅಲ್ಲ. ಆದ್ರಿಂದ ಮನುಷ್ಯನು ಉಭಯ ಕರ್ಮವನ್ನು ಮಾಡಬೇಕು. ಹೀಗೆ ದ್ವೇಷೀರ್ಷೆ ಸಪ್ತಹಸ್ತಾಸೋ ಅಸ್ಯ 7 ಕೈಗಳು. ಈ 7 ಕೈಗಳು ಸಪ್ತಹಸ್ತಾಸ ಸಪ್ತ ಛಂದಾಂಸಿ ಅಂತ ಹೇಳಿದ್ದಾರೆ. ನಾವೆಲ್ಲ ತಿಳಿದಂತೆ ನಿತ್ಯ ಸಂಧ್ಯಾವನೆ ಮಾಡುವವರು ಗಾಯತ್ರಿ, ಉಷ್ಟಿಕ, ಅನುಷ್ಠುಪ, ಬೃಹತಿ, ಪಂಕ್ತಿ, ತ್ರಿಷ್ಟುಪ, ಜಗತಿ ಅಂತ 7 ಛಂದಸ್ಸನ್ನ ಇಟ್ಕೊಂಡು ಪ್ರಾಣಾಯಾಮ ಮಾಡಿರ್ತಾರೆ. ಆ 7 7 7 ಅನ್ನೋದು ಸೇರಿದಾಗ 21 ಆಗುತ್ತೆ. ಆ 21 ಕೂಡ ಯಜ್ಞೇಶ್ವರನ ಒಂದು ಸಂಖ್ಯೆ, ಗಣಪತಿಯ ಸಂಖ್ಯೆ. ಈ 21 ರೂಪದಲ್ಲಿ 7 ಕೈಗಳಿಂದ ಸೇರಿದಂತಹ ಈ ಪರಮಾತ್ಮ 7 ಛಂದದಿಂದ ವೇದ ಮಂತ್ರವನ್ನ ಆರಾಧನೆಯನ್ನ ಪಡ್ಕೋತಾರೆ. ತ್ರಿಧಾಬದ್ಧ, 3 ಕಡೆಯಿಂದ ಇವನು ವಿಶೇಷವಾಗಿ ಬಂಧಿತನಾಗಿದ್ದಾನೆ. ಅಂದ್ರೆ ನಮ್ಮ ಸಮಾಜದ ಉತ್ತಮ ವ್ಯವಸ್ಥೆಯನ್ನ ನಾವು ನೋಡ್ಬೇಕು. ಇದರಲ್ಲಿ ಯಾರೋ ಬಂದು ಏನೋ ತಂದಿಟ್ರು, ಏನೋ ನಡೀತು, ಕರ್ಮ ಬೆಳೀತಾ ಇದೆ, ಚಿಕ್ಕದಾಗ್ತಾ ಇದೆ ಎನ್ನುವುದಕ್ಕೆ ಅವಕಾಶವನ್ನ ಕರ್ಮ ವಿಶೇಷದಲ್ಲಿ ಇಟ್ಟಿಲ್ಲ. ಅಜ್ಞಾನ ಬೆಳೆದ್ರೆ ಹೀಗೆಲ್ಲ ಆಗ್ತದೆ. ಕೆಲವರು ಶುದ್ಧವಾದ ಕರ್ಮದಲ್ಲಿ ಇನ್ಯಾರ್ಯಾರ್ದು ಫೋಟೋವನ್ನಿಟ್ಟು, ಮಾಲೆಯನ್ನಿಟ್ಟು ದೇವತೆಗಳನ್ನ ತಾವೇ ಬೆಳೆಸ್ಕೊತಾರೆ. ಅಂದ್ರೆ ಕರ್ಮವನ್ನ ಶಾಸ್ತ್ರ ಹೇಳಿದಷ್ಟು ಮಾಡಬೇಕು, ಯೋಗ್ಯವಾದದನ್ನು ಮಾಡಲೇಬೇಕು, ಅನೌಚಿತವಾದನ್ನ ಮಾಡ್ತಾ ಹೋಗ್ಬಾರ್ದು. ಅದರಿಂದ ಏನಾಗುತ್ತೆ ಅಂದ್ರೆ ಮುಂದಿನವರಿಗೆ ಇನ್ನೊಂದು ಪರಿಪಾಠ ಬಿದ್ದು ಬೀಳುತ್ತೆ. ನಾನು ಸ್ಪಷ್ಟವಾಗಿ ಹೇಳಿ ಕೊಟ್ಟಿದ್ದೇನೆ, ಶ್ರಾದ್ದಾದಿಗಳಲ್ಲಿ ಕರ್ಮಾಂಗ ಮುಗಿಸಿ ಮತ್ತೆ ಫೋಟೋವನ್ನಿಟ್ಟು ಮಾಲೆ ಹಾಕಿ ದೀಪ ಹಚ್ಚಿ ಇದೆಲ್ಲ ಮಾಡೋದು ವೈದಿಕವಾಗಿ ಹೇಳದಂತಹ ಕರ್ಮ ಅಲ್ಲ, ದೇವರನ್ನ ಬೆಳೆಸ್ಕೊಂಡ ಹಾಗೆ. ಅಂದ್ರೆ ಪಿತೃಗಳಿಗೆ ನೀವು ವಿಶ್ವೇ ದೇವಸ್ಥಾನದಲ್ಲಿ ಪಿತೃಸ್ಥಾನದಲ್ಲಿ ಕೂತ್ಕೊಂಡು ಬ್ರಾಹ್ಮಣರನ್ನ ಆರಾಧಿಸಿ ಪಿಂಡ ಪ್ರದಾನಾದಿಗಳಿಂದ ಅಗ್ನೌಕರಣದಿಂದ 3 ವಿಧವಾಗಿ ಕಲಿಕ್ಕೆ ಹೇಳಿದ್ದಾರೆ. ಅದು 3ನ್ನೇ ಮಾಡಬೇಕು. ಇದನ್ನು 3ನ್ನು ಬಿಟ್ಟು 4ನೇದು ಮಾಡ್ತಾರೆ. ಶಾಸ್ತ್ರ ಆಗ ಏನಾಗುತ್ತೆ ಅಂದ್ರೆ ಶ್ರುತಹಾನಿ ಅಶ್ರುತ ಕಲ್ಪನಾ ಅಂತ. ಅಂದ್ರೆ ಹೇಳಿದ್ದನ್ನ ಮಾಡದೇ ಇರೋದು ಒಂದು ದೋಷ, ಹೇಳದೇ ಇದ್ದಿದ್ದನ್ನ ಮಾಡಿದ್ದು ಒಂದು ದೋಷ. ಈ ರೀತಿ ಬರ್ತಾ ಇದೆ. ಇಂತಹದ್ದು ಅಪಚಾರಗಳು ದೇವತಾ ಜ್ಞಾನವಿಲ್ಲದೆ ಇದ್ದದ್ರಿಂದ ನಡೀತಾ ಇದೆ. ಭಾವನೆಯನ್ನ ಕಂಟ್ರೋಲ್ ವ್ಯವಸ್ಥಿತವಾಗಿ ಇಡ್ಲಿಕ್ಕೆ ಇದೊಂದು ವ್ಯವಸ್ಥೆ ತ್ರಿಧಾಬದ್ಧ ಎನ್ನುವ ರೂಪದಲ್ಲಿ ಅವರು ಹೇಳಿದ್ದಾರೆ. ಅಂದ್ರೆ ಈ 3 ಕಡೆಯಿಂದ ಬಂಧಿತನಾಗಿದ್ದಾನೆ ಈ ಪರಮೇಶ್ವರ. ಯಾವುದು ಅಂತ ಕೇಳಿದಾಗ ಮಂತ್ರ ಬ್ರಾಹ್ಮಣ ಕಲ್ಪೈಹಿ, ಮಂತ್ರಗಳಿಂದ, ವೇದ ಮಂತ್ರಗಳಿಂದ, ಬ್ರಾಹ್ಮಣ ಗ್ರಂಥಗಳಿಂದ ಹಾಗೂ ಕಲ್ಪಸೂತ್ರಗಳಿಂದ, ಅಂದ್ರೆ ಗೃಹ್ಯ ಸೂತ್ರ, ಶ್ರೌತ ಸೂತ್ರ, ಧರ್ಮ ಸೂತ್ರಗಳಿಂದ ಈ 3 ಕಡೆಯಿಂದ ಕಟ್ಟಿಟ್ಟಿದ್ದಾರೆ. ವೃಷಭೋರೋರವೀತಿ, ನಮಗೆ ಇಚ್ಛಿತವಾದ ಅಷ್ಟೂ ವ್ಯವಸ್ಥೆಯನ್ನ, ಇಚ್ಛಿತವಾದಂತಹ ಅಷ್ಟು ಆಶೀರ್ವಾದವನ್ನ ಕೊಡಲಿಕ್ಕೆ ಸಮರ್ಥನಾದಂತಹ ಈ ಪರಮಾತ್ಮನಾಗಿರ್ತಾನೆ. ನಾವು ಅವನು ಹೇಳಿದ ರೀತಿಯಲ್ಲಿ ಕರ್ಮವನ್ನು ಮಾಡಿದಾಗ. ಇವನಾದರೂ ಮಹೋದೇವೋ ಮರ್ತ್ಯಾವ್ ಆವಿವೇಶ, ಇವನನ್ನೇ ಮಹಾದೇವ ಅಂತ ಹೇಳಿದ್ದಾರೆ. ಈ ಮಹಾದೇವನನ್ನ ಎಲ್ಲಿ ಕಾಣಬಹುದು ಅಂತ ಕೇಳಿದ್ರೆ ಮರ್ತ್ಯಾವ್ ಆವಿವೇಶ, ಮನುಷ್ಯನಲ್ಲಿ ಆವರಿಸುತ್ತಾನೆ. ಯಾವಾಗ ಅಂತ ಕೇಳಿದ್ರೆ ಅವನಿಗೆ ಇಚ್ಛಿತವಾದ ಹವಿಸ್ಸನ್ನ ತಗೊಳ್ಳುವ ಅವಶ್ಯಕತೆ ಇದ್ದಾಗ, ಯಜ್ಞಯಾಗಾದಿಗಳು ಮಾಡುವಾಗ ಯಜಮಾನ ರೂಪದಲ್ಲಿ ಆ ಯಜಮಾನನ ಶರೀರದಲ್ಲಿ, ಹೃದಯದಲ್ಲಿ ಅವನು ಆವರಿಸ್ತಾನೆ. ಅದರಿಂದ ಅಮರ್ತ್ಯನಾದಂತಹ ಈ ಪರಮಾತ್ಮ ಮರ್ತ್ಯ ರೂಪದಲ್ಲಿರುವಂತಹ ಮನುಷ್ಯನಲ್ಲಿ ಆವರಿಸಿ ತಾನೇ ಅವತರಿಸಿ ಹವಿಸ್ಸನ್ನ ಸ್ವೀಕರಿಸ್ತಾನೆ ಅಂತ ಹೇಳಿದ್ದಾರೆ. ಇದೇ ಮಂತ್ರವನ್ನ ಸೂರ್ಯನಿಗೆ ಅನುಗುಣ ಮಾಡಿದಾಗ ಸೂರ್ಯನಲ್ಲಿ ದಕ್ಷಿಣಾಯನ ಉತ್ತರಾಯಣ ಎನ್ನುವ 2 ಶರೀರಗಳು, ಡಿಸೆಂಬರ್ 22 ಇತ್ಯಾದಿ, ಮಾರ್ಚ್ 22, ಜೂನ್ 22 ಹೀಗೆ ಬರುವಂತಹ ವಿಷುವ ದಿನಗಳು, ಸಮಾನ ದಿನಗಳು. ಈ ವಿಷುವ ದಿನಕ್ಕೆ 4 ಶೃಂಗ ಅಂತ ಹೇಳಿದ್ದಾರೆ. ಸೂರ್ಯಾದಿ ಆದಿತ್ಯಾದಿ ವಾರಗಳು 7 ಈ ಭಗವಂತನ ಕೈಗಳು ಅಂತ ಹೇಳಿಕೊಟ್ರೆ,
3 ಕಾಲಗಳು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಅಥವಾ ಸಾಯಂಕಾಲ, ರಾತ್ರಿ, ಬೆಳಿಗ್ಗೆ, ಈ ರೀತಿಯಲ್ಲಿ ಅವನ ಕಾಲುಗಳು. ಹೀಗೆ ಸೂರ್ಯನಲ್ಲಿ, ವಾಗ್ದೇವತೆಯಲ್ಲಿ, ವಿಷ್ಣುವಿನಲ್ಲಿ ಎಲ್ಲ ಕಡೆ ಈ ಮಂತ್ರವು ಅನುಗುಣಿಸ್ತಾ ಇದೆ. ಹೀಗೆ ಕರ್ಮ ವಿಶೇಷದಿಂದ ಸೇರಿದಾಗ ಅವರಿಗೆ ಕರ್ಮ ಬಾಹುಲ್ಯ ಹಾಗೂ ಅವರು ಮಾಡುವಂತಹ ಕರ್ಮಕ್ಕೆ ಸಹಕಾರಕ್ಕೆ ಇರುವ ತುಂಬಾ ದೇವತೆಗಳ ವಿಭಾಗವನ್ನ ಇಲ್ಲಿ ಹೇಳಿದ್ದಾರೆ. ಈ ಅವನಿಗೆ ಒಂದೊಂದೇ ಹೆಸರುಗಳನ್ನು ಕೂಡ ಹೇಳಿದ್ದಾರೆ. ತುಂಬಾ ಈ ವಿಷಯವನ್ನ ಹೇಳುವಾಗ ಅವರು ಮಾಡುವ ವಿಶೇಷಕ್ಕೆ, ಅವರ ಕರ್ಮಕ್ಕೆ ಕೂಡ ಇನ್ನೊಂದು ದೇವತಾ ಹೆಸರು ನಿರ್ಮಾಣವಾಗ್ತದೆ. ಅದಕ್ಕೆ ಒಂದು ಉದಾಹರಣೆಯನ್ನ ಹೇಳಿ ಮುಂದುವರಿಸ್ತಾ ಇದ್ದೇನೆ. ಅನಿಷ್ಠ ಏಷ ಯತ್ತುತ್ತಿ ವ್ಯಾಪ್ಯೈಕೋ ವ್ಯೋಮ್ನಿ ತಿಷ್ಠತಿ ತೇನೇನ ವೃಷಯೋರ್ಚಂತಹ ಕರ್ಮಣ ವಾಯುಮಬ್ರುವನ್. ಇವನು ಈ ಪರಮಾತ್ಮ ಅತ್ಯಂತ ಸೂಕ್ಷ್ಮವಾಗಿ ರೂಪವನ್ನು ಇಟ್ಕೊಂಡು 3 ಲೋಕದಲ್ಲಿ ಏಕಕಾಲದಲ್ಲಿ ವ್ಯಾಪ್ತವಾಗಿ ವಾಯುಮಂಡಲವನ್ನ ಸೇರ್ಕೊಂಡಿರ್ತಾನೆ, ಪ್ರತಿಷ್ಠನಾಗಿರ್ತಾನೆ. ಈ ಅವನ ಶಕ್ತಿಯನ್ನ ನೋಡಿದಾಗ ಋಷಿಗಳು ಅವನನ್ನ ವಾಯು ಅಂತ ಹೇಳಿದ್ದಾರೆ. ಇವನನ್ನೇ ಇದೇ ಶಕ್ತಿಯನ್ನ ಪುನಃ ವರುಣ ಅಂತಲೂ ಕೂಡ ಸ್ತುತಿ ಮಾಡ್ತಾರೆ. ಅದಕ್ಕೆ ಕಾರಣವನ್ನ ಋಷಿಗಳು ಕೊಡ್ತಾ ಇದ್ದಾರೆ. ತ್ರೀಣಿ ಮಾನ್ಯಾವೃಣೋತ್ತೇಕೋ ಮೂರ್ತೇನ ಸುರತೇನ ಯತ್ ಇನ್ನೇನಂ ವರುಣೋ ಶಕ್ತಿಯ ಸ್ತುತಿಶ್ವಾಹು ಕೃಪಣ್ಯವಃ. ಸ್ಥೂಲ ಮತ್ತು ಆರ್ದ್ರ ಈ 2 ಗುಣ ವಿಶೇಷವನ್ನ ಆವೃತ್ತವಾಗಿಟ್ಟುಕೊಂಡು ವೃಣೋತಿ ನಿಶ್ಚಯ ಮಾಡಿ ಅವರವರಿಗೆ ಅವರ ಕೆಲಸವನ್ನು ಕೊಡ್ತಾನೆ ಎನ್ನುವ ಕಾರಣಕ್ಕೆ ಇವನು ಜಲಾಧಿಷ್ಠಿತನಾದ ದೇವತೆ ವರುಣ ಅಂತ ಹೇಳ್ಕೊಳ್ತಾನೆ. ಹೀಗೆ ತುಂಬಾ ದೇವತಾ ವಿಶೇಷಗಳು ಶಕ್ತಿಯನ್ನ ತಗೊಂಡು ಕರ್ಮ ವಿಶೇಷವನ್ನು ಮಾಡ್ತಾ, ಇದರಲ್ಲಿ ಈ ದೇವತೆಗಳು ಎಷ್ಟಿದ್ದಾರೆ ಅಂತ ಕೇಳಿದಾಗ ಎಷ್ಟು ದೇವತೆಗಳೋ ಅಷ್ಟು ಆ ದೇವತೆಗಳ ಪತ್ನಿಯರು. ತಾವತೀರ್ ಪತ್ನಿ ತಾವತೀರ್ ಜ್ಞಾಹ, ಅವರು ಕೂಡ ಆರಾಧನೆ ಮಾಡುವ ಅಗ್ನಿ ಅಂದ್ರೆ ಪರಮಾತ್ಮ ವಿಶೇಷ ಶಕ್ತಿ, ಅದು ಒಂದು ದೇವತೆನೆ. ಹೀಗೆ ಬೆಳೆದು ದೇವತಾ ಶಕ್ತಿಗಳು 33 ಕೋಟಿ ವಿಶೇಷದಲ್ಲಿ ಒಂದು ಸೇರ್ಕೊಂಡು 33 ಭಾಗಗಳಾಗಿ ಸೇರ್ಕೊಳ್ತವೆ. ಈ ದೇವತೆಗಳ ಪರಿಕಲ್ಪನೆ ಸರ್ವದಾ ನಮಗಿರಬೇಕು. ಅದರಿಂದ ನಾವು ಭದ್ರವಾದ ಆಯುಷ್ಯವನ್ನ ಪಡ್ಕೊಳ್ಬೇಕು, ಮಂಗಲವಾದ ಶಬ್ದಗಳನ್ನ ಕೇಳಬೇಕು. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ ಸ್ತ್ರೈರಂಗೈಃ ತುಷ್ಟುವಾಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ದೇವತೆಗಳು ಹಿತವಾಗಿ ಕೊಟ್ಟಂತಹ ಆಯುಸ್ಸು ಅಂದ್ರೆ ಅನ್ನವನ್ನ ನಾವು ಭಕ್ಷಣೆ ಮಾಡಲಿಕ್ಕೆ ತತ್ಪರರಾಗಿರ್ಬೇಕು. ಹಾಗೂ ಮಂಗಲವನ್ನ ಸರ್ವದಾ ಕಾಣಬೇಕು. ಕಣ್ಣಿನಿಂದ ನೋಡಿದರೆ, ಆದ್ರಿಂದ ಗೀತೆಯ ಸಾರದಲ್ಲಿ ಹೇಳಿದ್ದಾರೆ, ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯುತ ವಿತ್ತಂ. ಇದರಲ್ಲಿ ಜೀವನದ ಎಲ್ಲ ಸಾರವನ್ನೇ ಕಂಡುಕೊಂಡಿದ್ದಾರೆ. ದೇವತಾ ಶಕ್ತಿಯನ್ನ ಅನುಭವಿಸಿ ಮಾತಿನಿಂದ ಬಾಯಿಂದ ಮಾತನಾಡಿದರೆ, ಶಬ್ದವನ್ನು ಹೊರಟ್ರೆ ಅದು ಭಗವಂತನ ಸ್ತುತಿಯಾಗಿರಬೇಕು. ಸರ್ವದಾ ಗೀತಾಧ್ಯಯನವನ್ನು ಮಾಡಬೇಕು, ವಿಷ್ಣು ಸಹಸ್ರನಾಮವನ್ನ ಕೇಳಬೇಕು ಹಾಗೂ ಹೇಳಬೇಕು. ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ, ಕಣ್ಣು ಬಿಚ್ಚಿದ್ರೆ ಆ ಭಗವಂತನ ಪಾದಾರವಿಂದದಿಂದ ನೇತ್ರಾರವಿಂದದವರೆಗೆ, ಶಿಖಾರವಿಂದದವರೆಗೆ ನಮಗೆ ಕಾಣಬೇಕು. ಅವನನ್ನು ನೋಡುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಧ್ಯೇಯಂ ದೀನ ಜನಾಯುತ ವಿತ್ತಂ, ನಮ್ಮಿಂದ ಸಾಧ್ಯವಾದಲ್ಲಿ ಸಹಕಾರಕ್ಕೆ, ಉಪಯೋಗಕ್ಕೆ ಮಾಡುವಂತಹ, ಸಮಾಜಕ್ಕೆ ಉಪಯೋಗವಾಗುವಂತಹ ದಾನವನ್ನ ಅವಶ್ಯ ಮಾಡಬೇಕು. ಅದರ ಜೊತೆಗೆ ನೇಯಂ ಸಜ್ಜನ ಸಂಗೇ ಚಿತ್ತಂ, ಸಜ್ಜನರು ತಾವು ಸಜ್ಜನರು ಅಂತ ಹೇಳ್ಕೊಳ್ಳೋದಿಲ್ಲ, ಅವರನ್ನ ಗುರುತಿಸ್ಲಿಕ್ಕೆ ಯಾವುದೇ ಸಾಧನವಿಲ್ಲ. ಆದರೂ ಕೂಡ ನಮ್ಮ ಸಂಸ್ಕೃತಿ, ಅದರ ಜೊತೆಗೆ ನಮ್ಮ ತಂದೆ ತಾಯಿಯರು ಕೊಟ್ಟಂತಹ ಒಂದು ಮಾರ್ಗದರ್ಶನ, ಉತ್ತಮವಾದ ನಮ್ಮ ಧ್ಯೇಯ ನಿಷ್ಠೆ ಧಾರಣೆ, ಅದರ ಜೊತೆಗೆ ರಾಷ್ಟ್ರಕ್ಕಾಗಿ ನಮ್ಮ ಪ್ರೀತಿ, ನಮ್ಮ ಸಮಾಜದ ಉತ್ತಮ ಬೆಳವಣಿಗೆಗೆ ಕಡೆಗೆ ಕೊಂಡೊಯ್ಯಲಿಕ್ಕೆ
ನೇಯಂ ಸಜ್ಜನ ಸಂಗೇ ಚಿತ್ತಂ. ಸಜ್ಜನರ ಜೊತೆಗೆ ನಮ್ಮ ಚಿತ್ತವನ್ನ ಆದಷ್ಟು ತಗೊಂಡು ಹೋಗುವ ಮಾಡಿ ದೇವಿ ದರ್ಶನವನ್ನ, ದೇವತಾ ಅನುಭವವನ್ನ ಅಧ್ಯಯನವೂ ಮಾಡಬೇಕು, ಪಡ್ಕೊಳ್ಳಬೇಕು. ಅದನ್ನ ಪಡ್ಕೊಳ್ಳೋದ್ರಿಂದ ಆದಷ್ಟು ಬೇಗನೆ ಸಿದ್ಧಿ ಆಗ್ತದೆ. ಈ ದೇವತಾ ಗುಣಗಳ ಆರಂಭಿಕ ಹಂತವನ್ನ ನಾನು ಈ ಪ್ರವಚನದಲ್ಲಿ ಹೇಳಿದ್ದೇನೆ. ಇನ್ನು ತುಂಬಾ ವಿಷಯಗಳಿವೆ. ಈ ದೇವತಾ ಕರ್ಮ ವಿಶೇಷಗಳು, ಅವರವರ ಸ್ತುತಿಗಳು, ಅವರ ಯುದ್ಧಾದಿ ಸ್ಥಿತಿಯಲ್ಲಿ ಅವರ ಸ್ಥಿತಿ, ಅವರ ಮರುದೇವತಾ ಆಖ್ಯಾನ ಅಂತಿದೆ. ಇವರು ಅಜ್ಯೇಷ್ಠಾಸು ಅಕನಿಷ್ಠಾಸ ಏತೆ, ಸಣ್ಣವರೆಲ್ಲ ದೊಡ್ಡವರೆಲ್ಲ ಹೀಗೆ ಭಾಗವಾಗಿ ದಿತಿಪುತ್ರರಾಗಿ, ದಿತಿಪುತ್ರರ ಊರಿಂದ ಅತಿಥಿಗಳಾಗಿ ಮರುದೇವತೆಗಳಾಗಿ ಇವರು ಬಂದಿದ್ದಾರೆ. ಇವರನ್ನ ರುದ್ರನು ರಕ್ಷಣೆ ಮಾಡಿದ್ದಾರೆ. ಇಂದ್ರನ ಸಖ್ಯ ವಿಶೇಷವನ್ನ ಪಡ್ಕೊಂಡಿದ್ದಾರೆ. ಇಂತಹ ಸ್ತುತಿಗಳು ವೇದದಲ್ಲಿ ತುಂಬಾ ಕಡೆ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಸ್ತ್ರೀಯರಲ್ಲಿ ಇಂದ್ರಾಣಿ ಎನ್ನುವ ಒಂದು ದೇವತೆ ಕಾಣ್ತಾ ಇದೆ, ಇಂದ್ರನ ಪತ್ನಿ. ಅವಳು ಎಂಥ ಶಕ್ತಿಯುಕ್ತವಾಗಿದ್ಲೆ ಅಂದ್ರೆ, ನಮ್ಮ ಸಮಾಜದ ಸ್ತ್ರೀಯರು, ಕನ್ಯಾಮಣಿಗಳು ಇದನ್ನ ಲಕ್ಷ್ಯದಲ್ಲಿಡಬೇಕು. ಅವೀರಾಮಿವ ಮಾವಯಂ ಶರಾರುರಭಿಮನ್ಯತೆ ಉತಾಹಮಸ್ಮಿ ವೀರಿಣಿ ಇಂದ್ರಪತ್ನಿ ಮರುತ್ಸಖ. ನಾನು ಇಂದ್ರನ ಪತ್ನಿಯಾಗಿದ್ದೇನೆ, ಮರುದೇವತೆಗಳ ಸಖ್ಯವನ್ನು ಇಟ್ಕೊಂಡಿದ್ದೇನೆ. ನಾನೇನು ಸಾಮಾನ್ಯದವಳಲ್ಲ. ಉತಾಹಮಸ್ಮಿ ವೀರಿಣಿ, ನಾನು ಕೂಡ ವೀರೆಯಾಗಿದ್ದೇನೆ, ವೀರಪತ್ನಿಯಾಗಿದ್ದೇನೆ ಅಂತ ಹೇಳ್ತಾಳೆ. ಅವಳಲ್ಲಿ ಎಷ್ಟು ಬಲವಾಗಿತ್ತು ಅಂತ ಆ ಮಂತ್ರದಲ್ಲಿ ವೃಷಾಕಪಿ ವ್ಯಾಖ್ಯಾನದಲ್ಲಿ ಪುನಃ ಪುನಃ ಕೇಳಿಕೊಳ್ಳಿಕ್ ಸಿಗ್ತದೆ. ಇಂಥ ದೇವತಾ ಸ್ತವಗಳು ತುಂಬಾ ಋಗ್ವೇದದಲ್ಲಿ 10,552 ಮಂತ್ರಗಳು, ಯಜುರ್ವೇದದಲ್ಲಿ 9,800 ಮಂತ್ರಗಳು, ಸಾಮವೇದದಲ್ಲಿ ಎಷ್ಟೋ ಮಂತ್ರಗಳು, ಹೀಗೆ ಅಥರ್ವವೇದದಲ್ಲಿ 2,000 ಚಿಲ್ಲರೆ ಮಂತ್ರಗಳು, ಗಾನ ವಿಶೇಷಗಳು, ಆ ಮಂತ್ರಾರ್ಥ, ಮಂತ್ರದ ಅನುಭವ ಇದು ಕೂಡ ಅತೀವ ವಿಶೇಷವಾಗಿದೆ. ಆದ್ರಿಂದ ಈ ದೇವತೆಯನ್ನ ಸ್ಮರಿಸೋದು, ಅವರನ್ನ ಈ ಶಬ್ದದ ಮೂಲಕ ತಮ್ಮೆಲ್ಲರಿರುವ ದೇವತಾ ಶಕ್ತಿಯನ್ನ ಕಾಣ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲ ಸಮಾಜ ಬಾಂಧವರಿಗೆ ನಮಸ್ಕಾರಗಳು ಅಂತ ಹೇಳ್ತಾ ನನ್ನ ವಾಣಿಯನ್ನ ಇಲ್ಲಿ ವಿರಾಮ ಮಾಡ್ತಾ ಇದ್ದೇನೆ. ಓಂ. ಕೇಳುಗರಿಗೆ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬಹುದು. ನಮಸ್ತೆ ಗುರುಗಳೇ, ನನ್ನ ಹೆಸರು ಮಂಜುನಾಥ್ ನಾಡಿಗ್ ಅಂತ. ತುಂಬಾ ಚೆನ್ನಾಗಿ ವಿಶ್ಲೇಷಣೆ, ವ್ಯಾಖ್ಯಾನ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿ ನಮ್ಗೆ ಸ್ವಲ್ಪ ತಿಳುವಳಿಕೆ ಮಟ್ಟದಲ್ಲಿ ಏನ್ ಅರ್ಥ ಮಾಡ್ಕೊಂಡಿದೀವೋ ಗೊತ್ತಿಲ್ಲ. ಆದ್ರೂ ನೀವು ಹೇಳಿದ್ ನಮ್ ನಿಜವಾಗ್ಲೂ ಒಂದು ತಲೆಯಲ್ಲಿ ಯೋಚನೆ ಮಾಡುವಂತ, ಮುಂದಕ್ಕೆ ಯೋಚನೆ ಮಾಡುವಂತ ಶಕ್ತಿ, ಒಂದು ಆಲೋಚನೆ ನೀವು ತುಂಬಿದ್ರ. ಅದ್ರಲ್ಲಿ ನೀವು ಹೇಳೋದ್ರಲ್ಲಿ ಮಧ್ಯದಲ್ಲಿ ನಂಗೆ ಈ ವೈದಿಕ ಮಾಡುವಾಗ ಅಥವಾ ಶ್ರಾದ್ದ ಮಾಡುವಾಗ ಈ ಫೋಟೋ ಅದ್ರ ಬಗ್ಗೆ ಒಂದು ಹೇಳಿದ್ರಿ, ಅದನ್ನ ಇನ್ನೊಂದ್ಸರಿ ಹೇಳಿ ಗುರುಗಳ, ಏನದು ಅಂತ ಅರ್ಥ ಆಗ್ಲಿಲ್ಲ. ಕರ್ಮ ತನ್ನದಾದ ಶಕ್ತಿಯನ್ನು ಇಟ್ಕೊಂಡು ಒಂದು ವಿಚಾರವನ್ನು ಹೇಳಿರ್ತದೆ. ನಾವು ತುಂಬಾ ಹಳಬರದು ಫೋಟೋ ಇತ್ಯಾದಿಗಳನ್ನು ಕಂಡಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಮೊದಲಿನ ಕಾಲದಲ್ಲಿ ಫೋಟೋ ತೆಗೆಯೋದು ಅಂತ ಇರ್ಲಿಲ್ಲ. ಇವತ್ತಿನ ಕಾಲದಲ್ಲಿ ಫೋಟೋ ತೆಗೆಯೋದೇ ಉದ್ಯೋಗ. ಎಲ್ಲಿ ಹೋದ್ರು ಫೋಟೋ ಅಂತಾರೆ. ಊಟ ಮಾಡುವಾಗ ಫೋಟೋ ತೆಗಿಲಿಕ್ಕೆ ಜನರು ಇಷ್ಟಪಡ್ತಾ ಇದ್ದಾರೆ. ಸೆಲ್ಫಿ ಹಾಕೊಳ್ಳೋದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ನಾನು ಯಾರನ್ನು ಖಂಡಿಸ್ತಾ ಇಲ್ಲ. ಪ್ರತಿಯೊಬ್ರು ಅವ್ರವ್ರು ಏನ್ ಮಾಡ್ಬೇಕು ಅಂತ ಅವ್ರು ವಿಚಾರ ಮಾಡ್ಬೇಕು. ಆದ್ರೆ ಕರ್ಮದಲ್ಲಿ ಹೇಳಿದಂತಹ ಶ್ರಾದ್ದಾದಿ ಕರ್ಮ ಅಂತ ಹೇಳಿದ್ರೆ, ಪಿತೃಗಳನ್ನ ಕೂರಿಸೋದು, ಬ್ರಾಹ್ಮಣರನ್ನು ಕೂರಿಸೋದು, ಅಗ್ನಿಯಲ್ಲಿ ಆಹುತಿ ಅಥವಾ ಅವರ ಕೈಯಲ್ಲಿ ಆಹುತಿ, ನಂತರ ಬ್ರಾಹ್ಮಣರ ಭೋಜನ, ನಂತರ ಪಿಂಡ ಪ್ರದಾನ, ಈ 3 ರೂಪದಲ್ಲಿ ಪಿತೃಗಳ ತೃಪ್ತಿ ಆಗತ್ತೆ ಅಂತ ಶಾಸ್ತ್ರ ಹೇಳಿದ್ದಾರೆ. ಇದನ್ನ ಬಿಟ್ಟು ಇನ್ನೊಂದು ಫೋಟೋವನ್ನು ಇಟ್ಕೊಳ್ಳಿಕ್ಕೆ ಶಾಸ್ತ್ರದಲ್ಲಿ ಹೇಳಿಲ್ಲ. ತದ್ರೂಪವಾದ ವಸ್ತುಗಳನ್ನ ಇಟ್ಕೊಂಡು ಮಾಡೋದು ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸಮಾಜದ ಚಿಂತನಾತ್ಮಕ ವ್ಯಕ್ತಿಗಳು ಅದನ್ನು ವಿಚಾರ ಮಾಡಿ ಇಡ್ಬೋದು. ಇದೆಲ್ಲರೂ ಉಲ್ಲೇಖ ಇದೆಯಾ ಅಥವಾ ನಮ್ಮ ಚಿಂತನೆನಲ್ಲಿ ವಿಶ್ಲೇಷಣೆಯಲ್ಲಿ ಬಂದಿರೋದ ಗುರುಗಳ? ಎಲ್ಲಾರು ಇದೆಯಾ ಆ ತರ? ಹೆಂಗಾನು ಅಲ್ಲ, ಇಡಬೇಕು ಅಂತ ಎಲ್ಲೂ ಉಲ್ಲೇಖದಲ್ಲಿ ಇಲ್ಲ, ಆದ್ರಿಂದ ಇಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸರಿ ಗುರುಗಳೇ, ಸರಿ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ನಮಸ್ತೆ. ವಿಶೇಷವಾಗಿ ನಾಗರಾಜ್ ಅವರು ತುಂಬಾ ಕಾರ್ಯಕ್ರಮ ಚೆನ್ನಾಗಿ ರೂಪಿಸ್ಕೊಟ್ರು. ಪುನಃ ನಾನು ಶನಿ ಪ್ರದೋಷ ಇದೆ, ಹೊರಡಬೇಕು. ಆದ್ರಿಂದ ಪ್ರಶ್ನೆಗಳು ಯಾರು ಕಾಣ್ತಾ ಇಲ್ಲ. ಅನುಮತಿ ಇದ್ದಲ್ಲಿ. ವೈದಿಕ ದೇವತೆಗಳು ಮತ್ತು ದೇವತೆಗಳ ಶಕ್ತಿಯ ಕುರಿತು ಅತ್ಯಮೂಲ್ಯವಾಗಿ ಮಾತುಗಳನ್ನಾಡಿದ ವಿದ್ವಾನ್ ಗಣೇಶ್ ಜೋಗ್ಲೇಕರ್ ಇವರಿಗೆ ಧನ್ಯವಾದಗಳು.
ಪುನಃ ಒಂದು ಕಾರ್ಯಕ್ರಮ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದು ಮಾತನಾಡಿದ್ದು ಅಷ್ಟು ಕೂಡ ನಮ್ಮ ಗುರುಗಳ ಒಂದು ವಿದ್ಯಾಧ್ಯಯನದಿಂದ ಬಂದಿದ್ದು. ಇದರಲ್ಲಿ ಏನಾದ್ರು ತಪ್ಪಿದ್ರೆ ಅದು ನನ್ನದಾಗಿದೆ. ಸಮಾಜ ಬಾಂಧವರು ಆ ತಪ್ಪನ್ನ ದೂರ ಬಿಟ್ಟು ಅವಶ್ಯಕ ವಸ್ತುವನ್ನು ಮಾತ್ರ ತಗೊಳ್ಬೇಕು ಅಂತ ಹೇಳುವಂತ ಪುನಃ ನಮಸ್ಕಾರ ಹೇಳಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ವಿದ್ವಾಂಸರು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕರಾಡ ವಿಶ್ವ ವೆಬ್ಸೈಟ್ ಕುರಿತು ಮಾಹಿತಿ ನೀಡಲಿದ್ದಾರೆ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಕುತ್ಕೋಳಿ ಇವರು. ಎಲ್ಲರಿಗೂ ನಮಸ್ಕಾರ. ಯಾರು ಮಾತಾಡ್ತಾ ಇದ್ದಾರೆ? ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಗಣೇಶ ಜೋಗಳೇಕರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ಅವರಿಗೂ ಧನ್ಯವಾದಗಳು. ನಾವು ಕರಾಡ ಸಮಾಜ ಬಾಂಧವರೆಲ್ಲ ಸೇರಿ ಒಂದು ಕರಾಡ ವಿಶ್ವ ಒಂದು ಕಲ್ಪನೆಯನ್ನು ಮಾಡಿದ್ದೇವೆ. ಆ ಕಲ್ಪನೆಯಲ್ಲಿ ಮೊದಲು ನಿಮಗೆ ಬೇಕಾದ್ದು ನಾವು ಎಲ್ಲರೂ ಕೂಡ ಒಟ್ಟಿಗೆ ಆಗಬೇಕು ಅಂತ ಹೇಳಿ. ಈಗ ನಾವು 15 ಸಂಘಗಳಲ್ಲಿ ಹಂಚಿ ಹೋಗಿದ್ದೇವೆ. ನಮ್ಮ ಜಾಗದಿಂದ ನಾವು ದೂರ ಉದ್ಯೋಗ ನಿಮಿತ್ತ ಹೊರಗೆ ಹೋಗಿದ್ದೇವೆ, ವಿದೇಶಗಳಿಗೆ ಹೋಗಿದ್ದೇವೆ, ತುಂಬಾ ಮುಂದುವರೆದಿದ್ದೇವೆ ಜ್ಞಾನದಲ್ಲಿ, ಆಮೇಲೆ ನಮ್ಮ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫಲ್ಲಿ. ಆದರೆ ಅದು ನಮಗೆ ದೂರ ಆಗ್ತಾ ಇದ್ದೇವೆ ಎಂಬುದು ಹೆಚ್ಚಿನವರಿಗೆ ಕಾಣ್ತಾ ಉಂಟು. ಯಾಕಂದ್ರೆ ನಮಗೆ ಮೀಟ್ ಆಗ್ಲಿಕ್ಕೆ ಆಗುದಿಲ್ಲ. ಮೊದಲು ಊರಿನಲ್ಲಿ 4 ದೇವಸ್ಥಾನಗಳಿದ್ದೆವು, ಅಲ್ಲಿ ಹೋಗ್ತಾ ಇದ್ದೆವು, ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದೆವು, ಹಾಗೆ ಎಲ್ಲರೂ ಒಟ್ಟಿಗೆ ಇದ್ದೆವು. ಆದ್ರೆ ನಮ್ಮ ಶಕ್ತಿ ಮೊದಲಿಗಿಂತ ತುಂಬಾ ಜಾಸ್ತಿ ಇದೆ. ಆದ್ರೆ ಒಗ್ಗಟ್ಟು ಮುಖ್ಯ. ಈ ಒಗ್ಗಟ್ಟಿನಿಂದ ಏನೆಲ್ಲ ಪ್ರಯೋಜನ ಉಂಟು ಅಂತ ಕೇಳಿದರೆ, ನಾವು ಒಟ್ಟಿಗೆ ಸೇರುವಾಗ ಎಲ್ಲ ಮನಸ್ಸುಗಳಿಗೆ ಒಂದು ಬೆರಳಿಗೂ 5 ಬೆರಳಿಗಿರುವ ವ್ಯತ್ಯಾಸ, ಒಂದು ಕೈ, ಆ ರೀತಿ ಒಂದು ಶಕ್ತಿ ಬರ್ತದೆ. ಅದಕ್ಕೆ ಬೇಕಾಗಿ ಕರಾಡ ವಿಶ್ವ ಎಂಬ ಪರಿಕಲ್ಪನೆ. ಅದರ ಅಲ್ಲಿ ಒಂದು ಭಾಗ ಈಗ ನೀವು ಕೇಳಿದಂತಹ 2 ವಾರಕ್ಕೆ ಒಂದು ಸರ್ತಿ ಈ ನಮ್ಮ ತಂಡದವರೆಲ್ಲ ಸೇರಿ ವೆಬಿನಾರ್ ಮಾಡ್ತಾ ಇದ್ದೇವೆ, ಜ್ಞಾನ ಹಂಚುವಿಕೆ. ಇನ್ನೊಂದು ನಾವೊಂದು ವೆಬ್ಸೈಟ್, ಅಂದ್ರೆ ಇದನ್ನೆಲ್ಲ ಡಿಜಿಟಲೀಕರಣ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇವೆ. ಅದರ ಒಂದು ಭಾಗವಾಗಿ ಒಂದು ವೆಬ್ಸೈಟು, ಮತ್ತೊಂದು ಕಂಪ್ಲೀಟ್ ಡಿಜಿಟಲ್ ಅಡ್ರೆಸ್ ಪುಸ್ತಕ ನಿಮ್ಮ ಅಂಗೈಯಲ್ಲಿ. ಈ 2 ಕಾರ್ಯಕ್ರಮಗಳು. ವೆಬ್ಸೈಟ್ ಬಗ್ಗೆ ಇಲ್ಲಿ ನಿಮಗೆ ಕಾಣ್ತಾ ಉಂಟು. ಈಗ ಇದು ಮೋಸ್ಟ್ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಮಾಡಿದೆ. ಇದರಲ್ಲಿ ನಮಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ಇದರಲ್ಲಿ ಬರ್ತದೆ. ಈಗ ನಮಗೆ ನಮ್ಮ ಕಲ್ಚರ್ ತುಂಬಾ, ನಮ್ಮ ರಿಚ್ ಕಲ್ಚರ್ ನಮ್ದು. ವೈದಿಕದಿಂದ ನಾವು ಮಹಾರಾಷ್ಟ್ರದಿಂದ ಮೈಗ್ರೇಟ್ ಆಗಿ ಕೇರಳ, ಕಾಸರಗೋಡಿಗೆ ಬಂದವರು. ಇಲ್ಲಿ ನಾವು ನಮ್ಮದೇ ಛಾಪನ್ನು ಅಲ್ಲಿ ಮೂಡಿಸಿದ್ದೇವೆ. ನಮ್ಮ ಊರಿಗೆಲ್ಲ ತುಂಬಾ ಶಾಲೆಗಳನ್ನು ಮಾಡಿ ವಿದ್ಯಾದಾನ ಮಾಡ್ತಾ ಇದ್ದೇವೆ, ಅಧ್ಯಾಪನ ಆಮೇಲೆ ವಿದ್ಯಾದಾನವನ್ನು. ಹಾಗೆ ನಮ್ಮ ದೇವಸ್ಥಾನಗಳನ್ನು ನಡೆಸ್ತಾ ಇದ್ದೇವೆ. ಒಂದು 15 ಸಂಘಗಳಿದೆ ನಮ್ದು. ಬೆಂಗಳೂರು, ಮೈಸೂರು, ಮಂಗಳೂರು ಅಂತ ಹೇಳಿ 15 ನಮ್ಮ ಸಂಘಗಳಿದೆ. ಈ ದೇವಸ್ಥಾನಗಳಲ್ಲಿ ಅಗಲ್ಪಾಡಿ, ಕೊಂಗೂರು ಮಠ, ತೈರೆ ಮಠ, ಹಾಗೆ 4 ದೇವಸ್ಥಾನಗಳು, ಆಮೇಲೆ ಮಲ್ಲ ಮಠ, ಹೀಗೆಲ್ಲ ನಮ್ಮದೇ ದೇವಸ್ಥಾನಗಳಿದೆ. ಅದರಲ್ಲಿ ಕಾರ್ಯಕ್ರಮಗಳು ನಡೀತಾನೆ ಇದೆ. ನಮಗೆ ಒಂದು ಶ್ರದ್ಧಾ ಕೇಂದ್ರ, ಅಲ್ಲಿ ಭಕ್ತಿ ಎಲ್ಲವೂ ಕೂಡ ನಮಗೆ ಅಲ್ಲಿಂದಲೇ ಬರ್ತಾ ಇದೆ. ಹಾಗೆ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಪೇಜ್ ಅನ್ನು ನಾವು ರಿಸರ್ವ್ ಮಾಡಿದ್ದೇವೆ ಈ ನಮ್ಮ ವೆಬ್ಸೈಟ್ ಅಲ್ಲಿ. ಅದರ ಒಳಗಡೆ ಹೋದರೆ ನಿಮಗೆ ಫ್ಯೂಚರಿಗೆ ಇನ್ನು ನಾವು ಒಂದೊಂದು ಹಂತವಾಗಿ ರಿಲೀಸ್ ಮಾಡ್ತೇವೆ. ಅದನ್ನು ಅವರಲ್ಲಿ ಮಾತಾಡ್ತಾ ಇದ್ದೇವೆ, ದೇವಸ್ಥಾನಗಳಲ್ಲಿ ಅವರಿಗೆ ಏನೆಲ್ಲ ಬೇಕು ಅಂತ. ಅಲ್ಲಿಯ ಸೇವೆಗಳನ್ನು ನಾವು ಇಲ್ಲ ನೋಡ್ಬೋದು. ಅಲ್ಲಿಯ ವಿಡಿಯೋಗಳನ್ನು ಅಲ್ಲಿ ಜಾತ್ರೆ ಎಲ್ಲ ಆಗುವ ನೋಡ್ಬೋದು. ಅಥವಾ ನಮಗೆ ಏನಾದರೂ ಡೊನೇಷನ್ ಕೊಡ್ಬೇಕು ಅಂತ ಮನಸ್ಸು ಬಂದ್ರೆ ಆನ್ಲೈನ್ ಅಲ್ಲೇ ಮಾಡ್ಬೋದು. ಅದಕ್ಕೆ ಕೂಡಲೇ ರಿಸಿಟ್ ಬರುವಂತಹ ವ್ಯವಸ್ಥೆ ಇದೆಲ್ಲ ನಾವು ಮಾಡ್ತೇವೆ. ಅದು ದೇವಸ್ಥಾನಗಳಿಗೆ ಯಾವುದು ಅನುಕೂಲವೋ ಅದನ್ನು ನಾವು ಮಾಡಿಕೊಡುವುದಲ್ಲಿದ್ದೇವೆ. ಇನ್ನು ನಮ್ಮಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಅಪ್ಕಮಿಂಗ್ ಇವೆಂಟ್ಸ್, ಈ ಇವೆಂಟ್ಸ್ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಸಿಗ್ತದೆ. ಮತ್ತೆ ನಮ್ಮ ಈ ಮದುವೆಗಳು ಏನಾದರೂ ಸಂಬಂಧಪಟ್ಟದ್ದೆಲ್ಲ ಇದ್ದರೆ ಕೂಡ ನಾವು ಅದರಲ್ಲಿ ಇನ್ವಿಟೇಷನ್ಗಳನ್ನು ಇಂಡಿವಿಜುವಲ್ ಆಗಿ ಯಾರಿಗೆ ಕಳಿಸಬೇಕು ಅದನ್ನು ಕೂಡ ಕಳಿಸುವಂತಹ ವ್ಯವಸ್ಥೆಗಳೆಲ್ಲ ಉಂಟು. ಇನ್ನು ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಗಳನ್ನು ನೋಡಬಹುದು. ಅದೇ ರೀತಿ ನಮ್ಮ ಬಗ್ಗೆ ಏನು ಅಂತ ಎಂಬ ಇನ್ಫಾರ್ಮೇಶನ್ಗಳು ಸಂಪೂರ್ಣ ಇದರಲ್ಲಿ ಬರ್ತದೆ. ನಮ್ಮ ಆಚಾರಗಳು, ನಮ್ಮ ವಿಚಾರಗಳು, ಅದನ್ನು ನಾವು ಬಿಡಬಾರದು. ಅದಕ್ಕೆ ನುರಿತರಿಂದ ಇಲ್ಲಿ ವಿಡಿಯೋಗಳು ಬರ್ತದೆ, ನಾವೆಲ್ಲ ಏನು ಮಾಡಬೇಕು ಅಂತ ಹೇಳುವಂಥದ್ದು ಕೂಡ. ಇನ್ನು ಇದರಲ್ಲಿ ಫೋಟೋ ಗ್ಯಾಲರಿ ಇರ್ತದೆ. ಇಂಪಾರ್ಟೆಂಟ್ ಏನೆಲ್ಲ ಫೋಟೋಗಳು ನಾವು ಇಷ್ಟ ತನಕ ಮಾಡಿದ್ದೇವೆ ಅದೆಲ್ಲ ಇರ್ತದೆ. ನಮ್ಮ ಮುಖ್ಯ ವ್ಯಕ್ತಿಗಳ ಬಗ್ಗೆ, ಸಾಧಕರ ಬಗ್ಗೆ, ಅವರದ ಬಗ್ಗೆ ಕೂಡ ನಮಗೆ ಸ್ಫೂರ್ತಿ, ಅದನ್ನು ಕೂಡ ಇದರಲ್ಲಿ ಕೊಡ್ತೇವೆ. ಆಮೇಲೆ
ನಮ್ಮ ಜನಗಳಿಂದ ನಮ್ಮಲ್ಲಿ ತುಂಬಾ ಜನ ಬರಹಗಾರರು ಇದ್ದಾರೆ, ಇಂಗ್ಲಿಷು ಕನ್ನಡ ಎಲ್ಲವೂ ಕೂಡ ಬೇರೆ ಬೇರೆ ವಿಷಯಗಳ ಮೇಲೆ. ಅವರದ್ದು ಬರವಣಿಗೆ ಪ್ರತಿ ವಾರ ಒಂದೊಂದು ಬರುವ ತರ ಇದನ್ನು ನಿತ್ಯ ನೂತನ ಅಂತ ಆ ರೀತಿ ಮಾಡುವ ಒಂದು ಪ್ರಯತ್ನ ಕೂಡ ನಡೀತಾ ಉಂಟು. ಇದಕ್ಕೀಗ ಬರಹಗಳು ನಮ್ಮಲ್ಲಿ ಇದೆ, ನಾನು ಒಂದೊಂದನ್ನೇ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಆಮೇಲೆ ಇದನ್ನೆಲ್ಲ ನಡೆಸಲಿಕ್ಕೆ ನಮ್ದು ಒಂದು ಸಪೋರ್ಟ್ ಸೆಂಟರ್ ಅಂತ ಇರ್ತದೆ. ಆ ಸಪೋರ್ಟ್ ಸೆಂಟರ್ ಇಂದ ಇದನ್ನೆಲ್ಲ ಅಪ್ಲೋಡ್ ಮಾಡುವಂತದ್ದಾಗ್ಲಿ ಅಥವಾ ಇದನ್ನೆಲ್ಲ ಜನಗಳಿಗೆ ಕ್ಲಪ್ತವಾಗಿ ಕ್ಲೀನ್ ಆಗಿ ಸಿಗುವ ರೀತಿಯಲ್ಲಿ ಮಾಡ್ತೇವೆ. ಇದು ಮೊಬೈಲ್ ಅಲ್ಲಿ ಸಿಗ್ತದೆ, ಆಮೇಲೆ ನಮ್ಮ ಡೆಸ್ಕ್ಟಾಪ್ ಅಲ್ಲಿ ಕೂಡ ಸಿಗ್ತದೆ. ಇನ್ನೊಂದು ವಿಶೇಷವಾಗಿ ಹೇಳುವುದಿದ್ರೆ ಒಂದು ಅಡ್ರೆಸ್ ಪುಸ್ತಕ. ಇದರ ಬಗ್ಗೆ ಇಲ್ಲಿ ನಿಮಗೆ ಕಾಣ್ತಾ ಉಂಟು. ಇದು ಈ ಅಡ್ರೆಸ್ ಪುಸ್ತಕ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಇದು ಇದ್ರೆ, ಅಡ್ರೆಸ್ ಪುಸ್ತಕ ಇದ್ರೆ ನಾವು ಯಾರನ್ನು ಯಾವಾಗ ಬೇಕಾದರೂ ನಾವು ಕಾಂಟ್ಯಾಕ್ಟ್ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ನಿಮಗೆ ಇಲ್ಲಿ ಎಲ್ಲೋ ಕೆಳಗಡೆ ಕಾಣ್ತದೆ, ಅದು ಅವರ ಅಡ್ರೆಸ್ ಲೇಬಲ್. ನಾವು ನಮ್ಮ ಅಡ್ರೆಸ್ ಅನ್ನು ನಮ್ಮ ಮನೆಯಿಂದ ನಾವೇ ಅಪ್ಲೋಡ್ ಮಾಡಬಹುದು. ಈಗ ಏನಿದೆ ಅಂದ್ರೆ ನಮ್ಮ ಅಡ್ರೆಸ್ ಪುಸ್ತಕದಲ್ಲಿ ಕುಟುಂಬದ ಹಿರಿಯರದ್ದು ಮಾತ್ರ ಇರೋದು. ಇನ್ನು ಮುಂದೆ ಕುಟುಂಬದ ಪ್ರತಿ ಸದಸ್ಯರ ಇನ್ಫಾರ್ಮೇಶನ್ ಕೂಡ ಇದರಲ್ಲಿ ಅವರವರ ಮೊಬೈಲ್ ಇಂದ ಸೇಫ್ ಆಗಿ ಹಾಕ್ಬೋದು. ಈ ಇನ್ಫಾರ್ಮೇಶನ್ ಹಾಕಿದ ಮೇಲೆ ನಿಮಗೆ ಲೇಬಲ್, ಯಾವ್ದಾದ್ರು ಮದುವೆಗೆ ಇನ್ವಿಟೇಷನ್ ಕಳಿಸ್ಬೇಕಾದ್ರೆ ಲೇಬಲ್ ಅನ್ನು ಪ್ರಿಂಟ್ ಮಾಡಿ ಅದರ ಮೇಲೆ ಸ್ಟಿಕ್ ಮಾಡಿ ಕಳಿಸ್ಬೋದು. ಇನ್ನೊಂದು, ಈ ಅಡ್ರೆಸ್ ಪುಸ್ತಕ ಬೇಕು ಅಂತ ಆಗುವಾಗ ನಾವು ಅದನ್ನು ಪ್ರಿಂಟ್ ಮಾಡಿ ಲೇಟೆಸ್ಟ್ ಪ್ರಿಂಟ್ ಔಟ್ ಅವರ ಮನೆಗೆ ಕೊರಿಯರ್ ಮಾಡುವಂತಹ ವ್ಯವಸ್ಥೆ. ಇನ್ನು ಕೆಲವು ಇದರಲ್ಲಿ ಇರುವಂತಹ ಇನ್ಫಾರ್ಮೇಶನ್ಗಳನ್ನು ನೋಡಿದ್ರೆ ನೀವು ಬ್ಲಡ್ ಗ್ರೂಪ್ ಉಂಟು, ಮೆಂಬರ್ಶಿಪ್ ನಂಬರ್ ಉಂಟು, ಆಮೇಲೆ ಅವರ ಗೋತ್ರ ಉಂಟು, ಹಾಗೆ ತುಂಬಾ ಇನ್ಫಾರ್ಮೇಶನ್ ಇದರಲ್ಲಿ ಹಾಕ್ಲಿಕ್ಕೆ ಆಗ್ತದೆ. ಉದಾಹರಣೆಗೆ ಬ್ಲಡ್ ಗ್ರೂಪ್ ಹಾಕಿದ್ರೆ ಯಾರೋ ಒಬ್ಬರಿಗೆ ಮೆಡಿಕಲ್ ಎಮರ್ಜೆನ್ಸಿ ಉಂಟು, ಎಮರ್ಜೆನ್ಸಿ ಬರುವಾಗ ಆ ಗೋಲ್ಡನ್ ಅವರ್ಸ್ ಅಂತ ಹೇಳ್ತಾರೆ, ಆ ಟೈಮಲ್ಲಿ ಅವರನ್ನು ಒಳ್ಳೆ ಆಸ್ಪತ್ರೆಗೆ ಸೇರಿಸಬೇಕಾದ್ರೆ ಒಳ್ಳೆ ಆಸ್ಪತ್ರೆ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ಒಳ್ಳೆ ಆಸ್ಪತ್ರೆಗಳ ಲಿಸ್ಟ್ ಕೊಡ್ತೇವೆ, ಅದು ಪರಿಚಯ ಇರುವಂತಹ ಆಸ್ಪತ್ರೆಗಳು. ನೆಕ್ಸ್ಟ್ ಒಳ್ಳೆ ಡಾಕ್ಟರ್ಗಳು ಬೇಕು. ಆ ಡಾಕ್ಟರ್ಗಳು ಕೆಲವರಲ್ಲಿ ಸೇವಾ ಭಾವನೆಯಿಂದ ಮಾಡ್ತಾರೆ, ಆ ಡಾಕ್ಟರ್ಗಳ ಇನ್ಫಾರ್ಮೇಶನ್ ಕೂಡ ಬೇಕು. ಈಗ ನಮ್ಮ ಕರಾಡ ಸಹಾಯಕ ಬಂದವರೆಲ್ಲ ಮಾಡ್ತಾ ಇದ್ದಾರೆ ಅದನ್ನು. ಆ ಇನ್ಫಾರ್ಮೇಶನ್ ಬಂದ ತಕ್ಷಣ ನಾವು ಅವ್ರಿಗೆ ತಿಳಿಸಿದರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತದೆ. ಇನ್ನು ಇಂಪಾರ್ಟೆಂಟ್ ಅಂದ್ರೆ ನಮ್ಮವರೇ ಬ್ಲಡ್ ಡೊನೇಷನ್ ಮಾಡ್ಲಿಕ್ಕೆ ಬರಬೇಕು. ಆಗ ಅವರ ಡೋನರ್ಸ್ ಹೆಸರು ಬರ್ತದೆ, ಬ್ಲಡ್ ಗ್ರೂಪ್ ಬರ್ತದೆ, ಆಯಾ ಲೊಕೇಶನ್ಗೆ ಸಂಬಂಧಪಟ್ಟವರು ಹೋಗಿ ಮಾಡ್ಬೋದು. ಹಾಗೆ ಎಮರ್ಜೆನ್ಸಿ ಕೇಸನ್ನು ಹ್ಯಾಂಡಲ್ ಮಾಡ್ಬೋದು. ಇನ್ನೊಂದು, ಅದಕ್ಕೆ ಧನ ಕ್ರೋಢೀಕರಣ ಈಗ ವಾಟ್ಸಪ್ ಗ್ರೂಪ್ ಅಲ್ಲಿ ಆಗ್ತದೆ. ಮುಂದೆ ಇದನ್ನು ಇನ್ನೂ ಒಳ್ಳೆದಾಗಿ ಮಾಡ್ಲಿಕ್ಕೆ ಕೆಲವು ದಾರಿಗಳುಂಟು. ಯಾಕಂದ್ರೆ ನಮ್ಮಲ್ಲಿ ಲಿಸ್ಟ್ ಇದ್ದ ಕಾರಣ, ದಾನಿಗಳಿದ್ದ ಕಾರಣ ಇದನ್ನು ಎಷ್ಟು ಬೇಕೋ ಅಷ್ಟು ಆದಷ್ಟು ಬೇಗ ಕಲೆಕ್ಷನ್ ಮಾಡ್ಬೋದು. ಕಲೆಕ್ಷನ್ ಮಾಡುವಾಗ ಅದರದ್ದು ಅಪ್ಡೇಟ್ ಕೂಡ ಆನ್ಲೈನ್ ಅಲ್ಲೇ ಬರ್ತದೆ ಅಂತ ಒಂದು ವ್ಯವಸ್ಥೆ. ಇದು ಅಡ್ರೆಸ್ಸಿಗೆ ಮೆಡಿಕಲ್ ಎಮರ್ಜೆನ್ಸಿ ಆಯ್ತು. ಇನ್ನು ನಮ್ಮಲ್ಲಿ ತುಂಬಾ ಜನ ನಮಗೆ ಇಂಟರ್ನ್ಶಿಪ್ ಬೇಕು, ನನಗೆ ಜಾಬ್ ಬೇಕು ಅಂತ ಹೇಳಿಕೊಂಡು ಬರ್ತಾರೆ. ಆಗ ಯಾರ್ಯಾರು ಜಾಬ್ ಅಲ್ಲಿ ಯಾವ ಕಂಪನಿಗಳಲ್ಲಿ ಇದ್ದಾರೋ ಅವರ ಬಗ್ಗೆ ಇನ್ಫಾರ್ಮೇಶನ್ ಇದರಲ್ಲಿ ಇರ್ತದೆ. ಆಮೇಲೆ ಇಂಟರ್ನ್ಶಿಪ್ ಯಾರಿಗೆ ಬೇಕೋ ಅವರಿಗೆ ಒಂದು ಪೇಜ್ ಸಿಗ್ತದೆ, ಅದರಲ್ಲಿ ಅವರು ಹಾಕಿದ್ರೆ ಆಯ್ತು ಅವ್ರ ಇನ್ಫಾರ್ಮೇಶನ್ ಎಲ್ಲ. ಜಾಬ್ ಕೊಡುವವರು ಆ ಇಂಟರ್ನ್ಶಿಪ್ಗೆ ಅಥವಾ ಜಾಬ್ ಬೇಕಾದವರಿಗೆ ಇದು ಅಲ್ಲಿ ಒಂದು ಪೇಜಲ್ಲಿ ಎರಡು ಇನ್ಫಾರ್ಮೇಶನ್ ಬರುವ ಕಾರಣ ತೆಗೆದು ಅವರು ರೆಫರ್ ಮಾಡ್ಬೋದು. ರೆಫರ್ ಮಾಡುವವರಿಗೆ ರೆಫರಲ್ ಬೋನಸ್ ಸಿಗುತ್ತೆ, ಜಾಬ್ ಇಲ್ಲದವರಿಗೆ ಜಾಬ್ ಸಿಗುತ್ತೆ. ಆಮೇಲೆ ಮೆಂಟರಿಂಗ್ ಕೋಚಿಂಗ್ ಕೂಡ ಇದರ ಮೂಲಕ ಆಗ್ತದೆ. ಮೆಂಟರ್ಸ್ಗಳೇ ಇರ್ತಾರೆ, ನಾವೇನಾದ್ರೂ ಇನ್ಫಾರ್ಮೇಶನ್ ಮೇಲೆ ಕೊಡ್ತೇವೆ ಅಂತ ಹೇಳಿ. ಅವರು ಲಾಯರ್ ಆಗಿರ್ಬೋದು, CA ಆಗಿರ್ಬೋದು, ಎಂಜಿನಿಯರ್ಸು, ಈಗಿನ ಲೇಟೆಸ್ಟ್ ಟೆಕ್ನಾಲಜಿ, ಅದರ ಬಗ್ಗೆ ಎಲ್ಲ ಕೂಡ ಮೆಂಟರಿಂಗ್ ಕೋಚಿಂಗ್ ಒಂದು ಪ್ಲಾಟ್ಫಾರ್ಮ್ ಅಂತ. ಇದರಿಂದ ನಮ್ಮ ಸಮಾಜದ ಒಳಗಡೆ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ತುಂಬಾ ಈಸಿ ಆಗ್ತದೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಊರಿನಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು, ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳು ನಮಗೆ ವೆರಿ ಟೇಸ್ಟಿ ಆಗಿರ್ತದೆ, ಅದು ಆರ್ಗ್ಯಾನಿಕ್ ಆಗಿರ್ತದೆ. ಅದು ನಮಗೆ ದೂರದ ಊರಿನವರಿಗೆ ಕಳಿಸುವಂತ ಏರ್ಪಾಡು ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ ನಮ್ಮದು ಇದು ಪ್ರಾಡಕ್ಟ್ಗಳು ಉಂಟು, ಡಿಸ್ಪ್ಲೇ ಮಾಡ್ಬೋದು ಇದರಲ್ಲಿ. ಆಮೇಲೆ ಬೇಕಾದ್ರೆ ನಮಗೆ ಬೇಕು ಅಂತ ಒಂದು ಡ್ರಾಪ್ ಡೌನ್ ಮೆನು ಬರ್ತದೆ, ಕ್ಲಿಕ್ ಮಾಡಿ ನನಗೆ ಬೇಕು ಅಂತ ಹೇಳಿದ್ರೆ ಅದೆಲ್ಲ ಕನ್ಸಾಲಿಡೇಟ್ ಆಗಿ ತಯಾರು ಮಾಡುವವರಿಗೆ ಹೋಗ್ತದೆ. ಅವರು ಆಮೇಲೆ ಕೊರಿಯರ್ ಮಾಡಿ ಆಯಾ ಜಾಗಕ್ಕೆ ಕಳಿಸ್ಬೋದು. ಅದು ನಮ್ಮ ಒಳಗಡೆ ಒಂದು ಟ್ರೇಡಿಂಗ್ ಕೂಡ ಸ್ಟಾರ್ಟ್ ಮಾಡಬಹುದು, ಇದಕ್ಕೆ ಅನುಕೂಲ. ಇನ್ನು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವವರಿಗೂ ಕೂಡ ಇದರಲ್ಲಿ ಒಳ್ಳೆ ಅನುಕೂಲ ಉಂಟು. ನಮ್ಮವರನ್ನೇ ಹೈರ್ ಮಾಡ್ಲಿಕ್ಕೆ ನಮ್ಮ ಗೊತ್ತಿರ್ತದೆ, ಇಂತಹ ಹುಡುಗ ಇಂಥ ಮನೆಯವರೆಲ್ಲ ಇದು ಒಳ್ಳೆ ಗುಣವಂತರು, ಒಳ್ಳೆ ಬುದ್ಧಿವಂತರು ಅಂತ ಹೇಳಿ ಅವರಿಗೆ ನಮ್ಮವರೇ ಒಳಗಡೆನೆ ಅವರಿಗೆಲ್ಲ ಉದ್ಯೋಗಗಳನ್ನು ಕೊಡಬಹುದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಇದು ಸಹಾಯ ಆಗ್ತದೆ. ಇದು ಈಗ ಸಾಫ್ಟ್ವೇರ್ ರೆಡಿ ಆಗಿದೆ, ನಾವು ಬೆಂಗಳೂರಿಂದ ಅಪ್ಡೇಟ್ ಮಾಡಿದ್ದೇವೆ. ಇನ್ನು
ಆದಷ್ಟು ಬೇಗ ಇದು ರಿಲೀಸ್ ಆದ ಮೇಲೆ ಮನೆಯವರು ಅವರವರ ಅಡ್ರೆಸ್ ಅನ್ನು ಅಪ್ಡೇಟ್ ಮಾಡಬಹುದು. ಇದಿಷ್ಟೀಗ ಕರಾಡ ವಿಶ್ವದ ಬಗ್ಗೆ ಒಂದು ಮಾಹಿತಿ. ನಿಮ್ಮ ಎಲ್ಲರ ಸಹಕಾರ ಬೇಕು. ನಾವೆಲ್ಲ ಜೊತೆಯಲ್ಲೇ ಇದನ್ನು ಮುಂದೆ ತಗೊಂಡು ಹೋಗಬೇಕಾಗ್ತದೆ. ಸಾಮಾನ್ಯ ಒಂದು ಜನವರಿ ಎಂಡಿಗೆ ಆಗುವಾಗ ಆದಷ್ಟು ಅಡ್ರೆಸ್ಗಳು ಇಡೀ ನಮ್ಮ ಕರಾಡ ಸಮಾಜದ್ದು ಸಂಪೂರ್ಣ ಎಲ್ಲ ಸಂಘಗಳದ್ದು ಅಪ್ಡೇಟ್ ಮಾಡುವ ಒಂದು ಟಾರ್ಗೆಟ್ ಇಟ್ಟುಕೊಂಡಿದ್ದೇವೆ ಈಗ ಇರುವಂತದ್ದು. ಆಮೇಲೆ ಅವರವ್ರದ್ದು ಮಾಡಿಕೊಂಡ್ರೆ ನಮ್ದು 4-5 ಸಾವಿರ ಮೆಂಬರ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಅದು ನಮ್ಮ ಶಕ್ತಿ. ಎಲ್ಲರ ಸಹಕಾರ ಬೇಕು. ನಮಸ್ಕಾರ. ಕ್ವಶನ್ ಇದ್ರೆ ಕೇಳಬಹುದು. ಹಲೋ, ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ಕಾರ. ಕೇಳ್ತಾ ಉಂಟು, ಹೇಳಿ ಹೇಳಿ. ಹಲೋ, ನಮಸ್ಕಾರ. ಈಗ ನಮ್ಮ ಕೆಲವು ಇಂಡಸ್ಟ್ರೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಅದು ಎಲ್ಲ ಅಪ್ಲೋಡ್ ಹೇಗೆ ಮಾಡುದು, ಯಾವಾಗ ಮಾಡಬಹುದು? ಹುಡುಗರು ಇಂಡಸ್ಟ್ರಿ ಮಾಡ್ತಾ ಇದ್ದಾರಾ, ಕೆಲಸ ಮಾಡ್ತಾ ಇದ್ದಾರಾ? ಕೆಲವು ಈ ಸ್ಮಾರ್ಟ್ ಇದು ಎಲ್ಲ ಮಾಡ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಅವರವ್ರದ್ದು ಇಂಡಸ್ಟ್ರಿ ಉಂಟು, ಅವರ ಪ್ರಾಡಕ್ಟ್ ಗಳನ್ನು ಪ್ರಮೋಟ್ ಮಾಡುವಂತದ್ದಾ? ಹೌದೌದು ಹೌದು. ಅದಕ್ಕೆ ನಾವು ಅವರ ಬಿಸಿನೆಸ್ ಪ್ರೊಫೈಲಿಗೆ ಇದರಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಬಿಸಿನೆಸ್ ಮಾಡಬೇಕು ಅವ್ರ ಬಿಸಿನೆಸ್ ಪ್ರೊಫೈಲ್ ಅನ್ನು ಹಾಕಿದ್ರೆ ನಮ್ಮ ಸಮಾಜದ ಒಳಗಡೆ ಅದು ಇನ್ಫಾರ್ಮೇಶನ್ ಹೋಗ್ತದೆ, ಬಿಸಿನೆಸ್ ಪ್ರೊಫೈಲ್ ರಿಲೇಟೆಡ್. ಆಮೇಲೆ ನಾವು ವೆಬ್ಸೈಟ್ ಅಲ್ಲಿ ಮಾಡಿದ್ರೆ ಅದು ಹೊರಗಿನವರಿಗೆ ಹೋಗ್ತದೆ, ಎಲ್ಲರಿಗೂ ಕೂಡ. ಈಗ ನಮ್ಮ ವೆಬ್ಸೈಟ್ ಅಲ್ಲಿ ಅದು ಬಿಸಿನೆಸ್ ಪ್ರೊಫೈಲ್ ಆಗಿದ್ರೆ ಅದು ಯಾರ್ಯಾರು ಗೂಗಲ್ ಮೂಲಕ ನಮ್ಮನ್ನು ನೋಡ್ಲಿಕ್ಕೆ ಬರ್ತಾರ ಅವರಿಗೆಲ್ಲ ಇದರ ಅನುಕೂಲ ಉಂಟು. ಆಯ್ತು, ಧನ್ಯವಾದಗಳು. ನಿಮ್ಮ ಹೆಸರು ಹೇಳ್ತೀರಾ ಸ್ವಲ್ಪ ಅನುಕೂಲಕ್ಕೆ? ವಾಟತಿಲ ಜಾಲು ಸುಬ್ರಹ್ಮಣ್ಯ ಭಟ್ರು ಅಂತ ಹೇಳಿ. ಓ, ನಮಸ್ಕಾರ ನಮಸ್ಕಾರ. ನಮಸ್ಕಾರ. ನೀವೆಲ್ಲ ಸೇರಿ ಇದಕ್ಕೆ ಸಪೋರ್ಟ್ ಕೊಡ್ಬೇಕು, ಹಾಗೆ ಬೇಗ ಆಗ್ತದೆ ಈ ಕೆಲಸ. ಖಂಡಿತವಾಗಿ ನಾವು ಅದರಲ್ಲಿ ಫುಲ್ ನಮ್ಮದು ಏನು ಬೇಕೋ ಅದನ್ನ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಇದು ಈ ಕರಾಡ ವಿಶ್ವ ಸಂಘ ನಾವು ಇದನ್ನು ಉಚಿತವಾಗಿ ಕೊಡುದು ನಮ್ಮ ಸಮಾಜಕ್ಕೆ. ಆದ ಕಾರಣ ನಮ್ಮ ಸಪೋರ್ಟ್ ನಮಗೆ ಬೇಕಾದ್ದು ಇದನ್ನೆಲ್ಲ ಡೇಟಾ ಅಪ್ಲೋಡ್ ಮಾಡಿ ಎಲ್ಲರಿಗೆ ಸಿಗುವಂತಹ ಒಂದು ಪ್ರಯತ್ನ. ಅದು ಮಾಡುವ, ಆದಷ್ಟು ಕೈಲಾದಷ್ಟು ಮಾಡ್ತೇವೆ. ಸರಿ, ನಮಸ್ಕಾರ. ಸರಿ, ನಮಸ್ಕಾರ. ಮುಂದುವರಿಸೋಣ ಇನ್ನು ನೆಕ್ಸ್ಟ್. ಧನ್ಯವಾದ ಸಮರ್ಪಣೆ ಕೊಡ್ತಾ ಇದ್ದೇನೆ. ಕರಾಡ ವೆಬ್ಸೈಟ್ ಬಗ್ಗೆ ಉತ್ತಮ ಮಾಹಿತಿ ನೀಡಿದ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಕುತ್ಕುಳಿ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಶ್ರೀಯುತ ನಾಗರಾಜ್ ಉಪ್ಪಂಗಳ ಇವರಿಂದ. ಹರಿ ಓಂ. ಕರಾಡ ವಿಶ್ವ ವೆಬಿನಾರ್ ಸರಣಿಯ 16ನೇ ಕಂತಿಗೆ ಭಾಗವಹಿಸಿದ ಎಲ್ರಿಗೂ ಕೂಡ ಮೊದಲನೇ ಧನ್ಯವಾದಗಳು. ಇಂದಿನ ಸಂಪನ್ಮೂಲ ವ್ಯಕ್ತಿ ವೇದಬ್ರಹ್ಮ ಶ್ರೀ ಗಣೇಶ ಜೋಗಲೇಕರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಕಾರ್ಯಕ್ರಮ ನಿರ್ವಹಿಸಿದ ಶ್ರೀಮತಿ ರಾಜಶ್ರೀ ಕನ್ನಡಕ, ಪ್ರಾರ್ಥನೆ ಹೇಳಿದ ಕುಮಾರಿ ಗೋಪಿಕಾ ಕನ್ನಡಕ, ಸಂಪನ್ಮೂಲ ವ್ಯಕ್ತಿ ಪರಿಚಯ ಮಾಡಿದ ಅರವಿಂದ ಪ್ರಸಾದ್ ವಿಭಸ್ ಕೆದುಕೊಡಿ ಹಾಗೂ ಕರಾಡ ವಿಶ್ವ ವೆಬ್ಸೈಟ್ ಕುರಿತು ನಮಗೆ ಮಾಹಿತಿ ನೀಡಿದ ಶ್ರೀ ಸುಬ್ರಹ್ಮಣ್ಯ ಭಟ್ ಕುತ್ಕುಳಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಮುಂದಿನ ಸರಣಿಯಲ್ಲಿ 11/1/2025 ಶ್ರೀ ಗೋವಿಂದ ಭಟ್ ಕನ್ನಡಗೊಳಿ ಇವರು ನಮ್ಮನ್ನು ಉದ್ದೇಶಿಸಿ ನಿತ್ಯ ಜೀವನದಲ್ಲಿ ಆಧ್ಯಾತ್ಮ ಈ ಕುರಿತಾಗಿ ಮಾತಾಡ್ಲಿಕ್ಕಿದ್ದಾರೆ. ಅದರ ಲಿಂಕ್ ಅನ್ನ ನಾನು 11ನೇ ತಾರೀಕಿಗೆ ನಿಮ್ಗೆ ಕಳಿಸ್ಕೊಡ್ತೇನೆ. ದಯವಿಟ್ಟು ಮತ್ತೆ ಸೇರಿಕೊಳ್ಳೋಣ. ಶುಭರಾತ್ರಿ. ಧನ್ಯವಾದಗಳು.